ಬಹು ನಿರೀಕ್ಷಿತ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯನ್ನು ಕೊನೆಗೂ ರಾಜ್ಯ ಸರ್ಕಾರ ಜಾರಿ ಕೂಡ ಮಾಡಿರುವಂಥದ್ದು. ಈ ಒಂದು ವಿಚಾರವಾಗಿ ಸಾಕಷ್ಟು ಒಂದು ರೀತಿ ಹೋರಾಟಗಳು ಕೂಡ ಆಗ್ತು. ಅಂದರೆ ಬಲಗೈ ಮತ್ತು ಎಡಗೈ ಸಮುದಾಯಗಳು ಒಗ್ಗಟ್ಟಿನಿಂದ ಇರಬೇಕು, ಯಾವುದೇ ಕಾರಣಕ್ಕೂ ಕೂಡ ಬೇರ್ಪಡಬಾರ್ದು ಅಂತೇಳಿ ಸಾಕಷ್ಟು ಹೋರಾಟಗಳು ನಡೆತು. ಜೊತೆಗೆ ಯಾವುದೇ ಸಮುದಾಯಕ್ಕೂ ಕೂಡ ಅನ್ಯಾಯ ಆಗಬಾರ್ದು ಅಂತೇಳಿ ಸಾಕಷ್ಟು ಪ್ರತಿಭಟನೆಗಳು ಕೂಡ ಆದವು. ಅಂತಿಮವಾಗಿ ರಾಜ್ಯ ಸರ್ಕಾರ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಒಂದು ರೀತಿಯಲ್ಲಿ 6-6-5 ಅನುಪಾತದಲ್ಲಿ ಒಳ ಮೀಸಲಾತಿಯನ್ನು ಕೂಡ ಜಾರಿ ಮಾಡಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ AR ಕೃಷ್ಣಮೂರ್ತಿ ಅವರನ್ನ ಮಾತಾಡಿಸ್ತೀನಿ. ಸರ್, ಈಗ ನಿಮ್ಮ ಸರ್ಕಾರ ಜಾರಿ ಮಾಡಿರ್ತಕ್ಕಂತಹ ಒಳ ಮೀಸಲಾತಿ ವಿಚಾರದಲ್ಲಿ ತಮಗೆ ಸಂಪೂರ್ಣವಾಗಿ ತೃಪ್ತಿ ಇದೆಯಾ? ಇಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿಯನ್ನು ಒದಗಿಸ್ಕೊಟ್ಟ ಸಂದರ್ಭದಲ್ಲಿ ಜಾತಿವಾರು ವಿಂಗಡಣೆ ಮಾಡಿ ಮೀಸಲಾತಿ ಒದಗಿಸ್ಕೊಟ್ಟಿರಲಿಲ್ಲ. ಅತಿ ಶೂದ್ರರು ಯಾರಿದ್ರು ಆ ಜಾತಿಗಳಿಗೆ ಅನ್ವಯಿಸುವಂಥ ಮೀಸಲಾತಿ ಅವತ್ತು ಜಾರಿ ಆಯಿತು. ಬರ್ತಾ 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 ಮೀಸಲಾತಿ ಪಟ್ಟಿಯಲ್ಲಿ ಜಾತಿಗಳ ಸಂಖ್ಯೆ ಸೇರ್ಪಡೆ ಆಗಲಿಕ್ಕೆ ಪ್ರಾರಂಭ ಆಯಿತು. ಹೌದು, ರಾಜ್ಯ ಮಟ್ಟದ ಶಿಫಾರಸು ಮೇಲೆ ರಾಷ್ಟ್ರ ಮಟ್ಟದಲ್ಲಿ ಅಂಗೀಕಾರ ಆಯಿತು. 6 ಜಾತಿಗೆ ಒಳಪಟ್ಟಂಥ ಮೀಸಲಾತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತೀರ್ಮಾನದಂತೆ 101 ಜಾತಿಗಳಾಯಿತು. ಯಾರಿಗುಂಟು ಯಾರಿಗಿಲ್ಲ ಮೀಸಲಾತಿ ಅಂದರೆ ಇವತ್ತು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಎಲ್ಲ ಧರ್ಮದ ಎಲ್ಲ ವರ್ಗದ ಸರ್ವರಿಗೂ ಕೂಡ ಇವತ್ತು ಮೀಸಲಾತಿ ಒದಗಿಬಿಟ್ಟಿದೆ. ಇಂತಹ ಸಂದರ್ಭಗಳಲ್ಲಿ ನಮಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ನಮ್ಮ ಸೋದರ ಸಂಬಂಧಿ ಸಮುದಾಯದವರು ಅವರು ಇದ್ರ ಬಗ್ಗೆ ಅನೇಕ ಬಾರಿ ಹೋರಾಟಗಳು ಮಾಡಿದ್ರು. ನಾವೆಂದೂ ಕೂಡ ಮಾಡಿಲ್ಲ. ಬಲಗೈ ಸಮುದಾಯದವರು ಎಂದು ಕೂಡ ಮಾಡಿಲ್ಲ. ನಮಗೆ ಒಳ ಮೀಸಲಾತಿ ಮಾಡಬೇಕು, ನಮ್ಗೆ ಅನ್ಯಾಯ ಆಗ್ತಿದೆ ಅಂತ ಎಲ್ಲೂ ಕೂಡ ಮಾಡಿಲ್ಲ. ಆದರೆ ಅವರು ಅನ್ಯಾಯ ಆಗ್ತಿದೆ ಅಂತ ಹೇಳಲಿಕ್ಕೆ ಕಾರಣ ಬಲಗೈ ಸಮುದಾಯ ಬಾಬಾ ಸಾಹೇಬ್ ಕೊಟ್ಟಂಥ ಅವಕಾಶವನ್ನು ಶಿಕ್ಷಣವನ್ನು ಪಡೆಯುವ ಮುಖಾಂತರ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಸ್ವಾವಲಂಬಿ ಬದುಕನ್ನು ಕಲ್ಪಿಸ್ಕೊಂಡ್ವಿ. ನಮ್ಮ ಸೋದರ ಸಂಬಂಧಿ ಸೋದರರು ಕಸಬನ್ನು ಮುಂದುವರಿಸ್ಕೊಂಡು ಹೋದರು. ಕರೆಕ್ಟ್. ಹಾಗಾಗಿ ಸರ್ಕಾರದ ಹುದ್ದೆಗಳಲ್ಲಿ ನಮ್ಮ ಸಮುದಾಯ ಹೆಚ್ಚಿನ ಅವಕಾಶವನ್ನು ಪಡೀಲಿಕ್ಕೆ ಸಾಧ್ಯ ಆಯಿತು. ಇತ್ತೀಚಿನ ವರ್ಷಗಳಲ್ಲಿ ಅವ್ರಿಗೆ ನಾವು ಇನ್ನೂ ಕೂಡ ಹೆಚ್ಚಾಗಿದ್ದೇವೆ, ನಮಗೂ ಕೂಡ ಸಮಪಾಲು ಸಿಗಬೇಕು ಅಂತಕ್ಕಂಥ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದರು. ಅನೇಕ ಸಂದರ್ಭದಲ್ಲಿ ಆಯೋಗಗಳು ಕೂಡ ರಚನೆ ಆದವು. ನನಗಿನ್ನೂ ನೆನಪಿದೆ, ನಾನು 2ನೇ ಬಾರಿ ಶಾಸಕನಾಗಿದ್ದೆ 1999-2004 SM ಕೃಷ್ಣ ಅವರ ಸರ್ಕಾರ ಈ ಜಾತಿ ಸಮೀಕ್ಷೆಯನ್ನು ಮನೆ ಸರ್ವೆ ಮಾಡಿಸೋ ಮುಖಾಂತರ ನಾನ್ ಪೊಲಿಟಿಕಲ್ ಆರ್ಗನೈಸೇಷನ್ ಐಸಾಕ್ ಅಂತಕ್ಕಂಥ ಸಂಸ್ಥೆ ವಹಿಸಿ ಇಡೀ ರಾಜ್ಯದಲ್ಲಿ ಅವರು ಔಷಧ ಸರ್ವೆ ಮಾಡಿ ಪರಿಶಿಷ್ಟ ಜಾತಿ ಬಲಗೈ, ಪರಿಶಿಷ್ಟ ಜಾತಿ ಎಡಗೈ ಮತ್ತು ಲಂಬಾಣಿ, ಬೋವಿ, ಕೊರ್ಚ, ಕೊರ್ಮ ಪ್ರಾರಂಭಿಕವಾಗಿ ಏನು ಮೀಸಲಾತಿ ದೊರಕಿತ್ತೋ ಆ ಸಮುದಾಯವನ್ನು ಸಮೀಕ್ಷೆ ಮಾಡಿದ್ರು. ಇನ್ನು ಉಳಿದಂಥ ಸಮುದಾಯಗಳು ಭಾಳ ಮೈನ್ಯೂಟ್. ಹಾಗಾಗಿ ಇವತ್ತು ಆ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ಬಲಗೈ ಸಂಖ್ಯೆ ಹೆಚ್ಚಾಗಿರ್ತಕ್ಕಂಥದ್ದು ಆ ವರದಿಯಲ್ಲಿ ಕಾಣ್ತದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಸೋದರ ಸಂಬಂಧಿಗಳು ಈ ಏನು ಆಯೋಗಗಳು ರಚನೆ ಮಾಡೋ ಸಂದರ್ಭದಲ್ಲಿ ಅವರು ಬೇರೆ ಬೇರೆ ಥರ ಲೆಕ್ಕಾಚಾರವನ್ನು ಇಟ್ಕೊಂಡು ನಾವು ಹೆಚ್ಚಾಗಿದ್ದೀವಿ ಅಂತಕ್ಕಂಥ ರೀತಿಯಲ್ಲಿ ಬಿಂಬಿಸ್ಕೊಂಡು ಹೊರಟರು. ಕಾರಣ, ನಾವು ಹಳೆ ಮೈಸೂರು ಭಾಗದಲ್ಲಿ ಆದಿ ಕರ್ನಾಟಕ ಬಲಗೈ ಅಂತೇಳಿ ನಾವು ನಮೂದಿಸ್ತೀವಿ ನಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ಗಳಲ್ಲಿ. ಹಾಗೆ ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ, ರಾಯಚೂರು, ಬಿಜಾಪುರ, ಬಾಗಲಕೋಟೆ ಹೀಗೆ ಹೋಗ್ತಾ ಹೋದರೆ ಅಲ್ಲಿ ಎಡಗೈ ಸಮುದಾಯದವರು ಆದಿ ಕರ್ನಾಟಕ ಅಂತ ಅವ್ರು ನಮೂದಿಸ್ಕೋತಾರೆ. ಹೌದಾ? ಓಕೆ. ಕ್ಯಾಸ್ಟ್ ಸರ್ಟಿಫಿಕೇಟ್ಗಳಲ್ಲಿ. ಆ ದೃಷ್ಟಿನಲ್ಲಿ ಅವರ ಅಭಿಪ್ರಾಯ ವಿ ಆರ್ ಮೋರ್ ಇನ್ ನಂಬರ್ ಅಂತ. ಹೇಗೆ ಅಂದರೆ ಇಲ್ಲಿ ಇರ್ತಕ್ಕಂಥ ಬಲಗೈ ಆದಿ ಕರ್ನಾಟಕ, ಅಲ್ಲಿರ್ತಕ್ಕಂಥ ಎಡಗೈ ಆದಿ ಕರ್ನಾಟಕ, ಇದೆರಡೂ ಕೂಡ ಕ್ಲಬ್ ಮಾಡಿ ಆ ಸಂಖ್ಯೆನ ಮುಂದಿಟ್ಕೊಂಡು ನಾವು ಹೆಚ್ಚಿದ್ದೀವಿ ಬಲಗೈನವ್ರಿಗಿಂತ ಅಂಥೇಳಿ ಅವರು ಆಯೋಗಗಳಿಗೆ ಅವ್ರಿಗೆ ನಾಗಮೋಹನ್ ದಾಸ್
ಇಲ್ಲ ಸದಾಶಿವ ಸದಾಶಿವ ಇರ್ಬೋದು, ಕಾಂತರಾಜ್ ವರದಿ ಇರ್ಬೋದು, ಹೀಗೆ ಬಂದಿದೆ. ಇತ್ತೀಚೆಗೆ ನಾಗಮೋಹನ್ ದಾಸ್ ಅವರು ಔಸ್ಟ್ರೋ ಸರ್ವೆ ಮಾಡಿಸಿದ್ದಾರೆ. ಆದರೆ ಸದಾಶಿವದಲ್ಲಿ ಔಸ್ಟ್ರೋ ಸರ್ವೆ ಮಾಡಿಸಿಲ್ಲ. ವಾಟ್ ಎವರ್ ಫಿಗರ್ಸ್ ವಾಸ್ ಗಿವನ್ ಬೈ ದಿ ಗೌರ್ಮೆಂಟ್ ದೆನ್ ಮಿನಿಸ್ಟರ್, ಅದನ್ನು ಅವರು ಅಡಕ ಮಾಡ್ಕೊಂಡು ಹೋದರು. ಹಾಗಾಗಿ ಈ ಲೆಫ್ಟ್ ಟು ರೈಟ್ ಆದಿ ಕರ್ನಾಟಕ ಎರಡು ಕಂಬೈಂಡ್ ಆಗಿ ಅವ್ರು ಹೇಳೋ ಪ್ರಕಾರ ವಿ ಆರ್ ಮೋರ್ ಇನ್ ನಂಬರ್ ಅಂತೇಳಿ. ಈಗ ಉದಾಹರಣೆಗೆ ನಾನು ಹೇಳ್ತೀನಿ, ಮನೆ ಮುನಿಯಪ್ಪನವರು ಕೋಲಾರ ಜಿಲ್ಲೆಯವರು, ಅವರು ಮಡ್ರಾಸ್ ಪ್ರಾವಿನ್ಸಿಂದ ಬಂದಿರತಕ್ಕಂಥ ಭಾಗದವರು. ನಮ್ಮ ಕೊಳ್ಳೇಗಾಲವು ಕೂಡ ಮಡ್ರಾಸ್ ಪ್ರಾವಿನ್ಸಿಂದ ಬಂದಂಥ ಭಾಗದವರು. ಆ ತಮಿಳ್ನಾಡಿಗೆ ಬಂದಿರತಕ್ಕಂಥವರು ಬಲಗೈನವರು ಆದಿ ದ್ರಾವಿಡ ಅಂತ ಈ ಭಾಗದಲ್ಲಿ ಅವರ ಕ್ಯಾಸೆಟ್ ಹೇಳುತ್ತೆ. ಏಕೀಕರಣ ಸಂದರ್ಭದಲ್ಲಿ ಮಾತು ಹೇಳ್ತಾರೆ ನಾವು. ಇಲ್ಲಿ ಮುನಿಯಪ್ಪನವ್ರು ಕೋಲಾರದವರೇ ಆಗಿದ್ರು ಕೂಡ ಮಡ್ರಾಸ್ ಪ್ರಾವಿನ್ಸ್ ಆ ಕಡೆಯಿಂದ ಬಂದ್ರಿಂದ ಅವರು ಆದಿ ಕರ್ನಾಟಕ ಅಂತ ಅವರು ಕ್ಯಾಸೆಟ್ ಇದೆ. ನಮ್ಮ ತುಮಕೂರು ಭಾಗದಲ್ಲಿ ಮಾನ್ಯ ಪರಮೇಶ್ ಅವರು ಗೃಹ ಮಂತ್ರಿಗಳು, ಅವರ ಕ್ಯಾಸೆಟ್ ಆದಿ ದ್ರಾವಿಡ ಅಂತಿದೆ. ಸೊ ರೈಟೇ ಲೆಫ್ಟು, ಲೆಫ್ಟೇ ರೈಟು ಅಕಾರ್ಡ್ ಟು ದೇರ್ ಸರ್ಟಿಫಿಕೇಟ್ಸ್. ಓಕೆ. ಹಾಗಾಗಿ ಈ ತುಮಕೂರಿಂದ ಮೇಲ್ಪಟ್ಟಂಥ ಜಿಲ್ಲೆಗಳಲ್ಲಿ ಲೆಫ್ಟ್ ಕಮ್ಯುನಿಟಿ ಆದಿ ಕರ್ನಾಟಕ ನಮಸ್ಕೊಂಡಿದ್ದಾರೆ, ರೈಟ್ ಕಮ್ಯುನಿಟಿ ಆದಿ ದ್ರಾವಿಡ ಅಂತ ನಮಸ್ಕೊಂಡಿದ್ದಾರೆ. ಇಲ್ಲಿ ನಾವು ರೈಟ್ ಕಮ್ಯುನಿಟಿ ಆದಿ ಕರ್ನಾಟಕ ನಮಸ್ಕೊಂಡಿದ್ದೇವೆ. ಹಾಗಾಗಿ ಈಗ ಫಾರ್ ಎಕ್ಸಾಂಪಲ್ ಗುಲ್ಬರ್ಗ, ಅವರೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಫಾಲೋ ಮಾಡಿದ್ದಾರೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅವ್ರ ಕ್ಯಾಸೆಟ್ ಮಹಾರ್ ಅಂತಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಐ ಆಮ್ ಪ್ರೌಡ್ ಟು ಬಿ ಅನ್ ಇಂಡಿಯನ್ ಅಟ್ ಐ ಆಮ್ ಮಹಾರ್ ಅಂತಕ್ಕಂಥದ್ದನ್ನ ಅವರು ಬಿಂಬಿಸ್ಕೊಂಡ್ರು. ಅವರ ಆದಿನಲ್ಲಿ ಆ ಒಂದು ಗುಲ್ಬರ್ಗದಲ್ಲಿ ಹೆಚ್ಚಾಗಿ ನಾವು ಕಾಣ್ತೇವೆ. ಸೊ ದೇರ್ ಇಸ್ ಲಾಟ್ ಆಫ್ ಕನ್ಫ್ಯೂಷನ್ ಬಿಟ್ವೀನ್ ದಿ ಶೆಡ್ಯೂಲ್ ಕಾಸ್ಟ್ ರೈಟ್ ಆ್ಯಂಡ್ ಶೆಡ್ಯೂಲ್ ಕಾಸ್ಟ್ ಲೆಫ್ಟ್ ಕಮ್ಯುನಿಟೀಸ್. ಇವತ್ತು ಕೂಡ ಅನೇಕರಲ್ಲಿ ಈ ವ್ಯತ್ಯಾಸವನ್ನು ನಾವು ಸರ್ಟಿಫಿಕೇಷನಲ್ಲಿ ಕಾಣ್ತೀವಿ. ಹಾಗಾಗಿ ಇದು ಹೊಸದಾಗಿ ಇದು ಸರ್ವೆ ಆಗಬೇಕು, ಔಸ್ಟ್ರೋ ಸರ್ವೆ ಆಗಬೇಕು ಅಂತ ಹೇಳಿ ಇದನ್ನು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಲ್ಲಿ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಸಮಿತಿಯನ್ನು ರಚನೆ ಮಾಡೋ ಮುಖಾಂತರ ಔಸ್ಟ್ರೋ ಸರ್ವೆ ಮಾಡಿಸ್ರು. ಗ್ರಾಮೀಣ ಪ್ರದೇಶದಲ್ಲಿ ಅವರವರ ಸಮುದಾಯದವರು, ಅದು ಬಲಗೈ ಇರಲಿ ಎಡಗೈ ಇರಲಿ, ಅವರು ಪ್ರಾಮಾಣಿಕವಾಗಿ ನಾವು ವಲಯ, ನಾವು ಮಾದಿಗ ಅಂತ ನಮಿಸ್ಕೊಂಡಿದ್ದಾರೆ. ಹೌದು. ಗ್ರಾಮಾಂತರದ ಬಿಟ್ಟರೆ ಪಟ್ಟಣಗಳಲ್ಲಿ ನಾವು ಮೊದಲಿಂದ ಕೂಡ ನಾವು ಬಂದಿರೋದು ನಂದು ಶೆಡ್ಯೂಲ್ ಕಾಸ್ಟ್ ರೈಟ್ ಅಂತ, ನನ್ನ ಕ್ಯಾಸ್ಟ್ ಸರ್ಟಿಫಿಕೇಟ್, ನಮ್ಮ ಕುಟುಂಬಸ್ಥರೆಲ್ಲ ಅವರು ಶೆಡ್ಯೂಲ್ ಕಾಸ್ಟ್ ಲೆಫ್ಟ್ ಅಂತಲೇ ನಮಸ್ಕೊಂಡಿರೋದು. ಈಗ ಹೊಸ ಸಮೀಕ್ಷೆ ಬಂದಾಗ ಅವರು ಮಾದಿಗ ಅಂತ ನಮಸ್ಕೋಬೇಕು ಅಂತ ಹೇಳಿದ್ರು, ನಾವು ವಲಯ ಅಂತ ನಮಸ್ಕೋಬೇಕು ಅಂತ ನಾವು ಹೇಳಿದ್ವಿ. ಬಟ್ ನಮ್ಮಲ್ಲಿ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಲಾಟ್ ಆಫ್ ಡಿಫ್ರೆನ್ಸ್ ವೈಲ್ ನೇಮಿಂಗ್ ದಿ ಕಮ್ಯುನಿಟಿ. ಚಲವಾದಿ ಅಂತಲೂ ಭಾಳ ಚೆನ್ನಾಗಿ ಬಳಸಿದ್ದಾರೆ, ಆದಿ ಕರ್ನಾಟಕ ಅಂತ ಬಳಸಿದ್ದಾರೆ, ಆದಿ ದ್ರಾವಿಡ ಅಂತ ಬಳಸಿದ್ದಾರೆ, ಆದಿ ಆಂಧ್ರ ಅಂತ ಬಳಸಿದ್ದಾರೆ. ಹೀಗೆ ಆ ಸೆಕ್ಷನ್ಸ್ ಏನಿತ್ತು, ಆ ಸೆಕ್ಷನ್ಸ್ನೆಲ್ಲ ಒಂದು ಭಾಗ ಮಾಡಿ ನಾಗಮೋಹನ್ ದಾಸ್ ಅವ್ರ ವರದಿನಲ್ಲಿ ಪ್ರತ್ಯೇಕ ಮಾಡೋದ್ರಿಂದ ನಾವು ಮೋರ್ ದೆನ್ 7% ಪ್ಲಸ್ ಇದ್ದರೂ ಕೂಡ ಅಕೌಂಟ್ ಐಸಾಕ್ ಕಮಿಟಿ ರೆಕಮೆಂಡೇಷನ್ಸ್ ಡಿವೈಡ್ ಆದ ಭಾಗದಿಂದ ವಿ ಹ್ಯಾವ್ ಕಮ್ ಡೌನ್. ನಾಗಮೋಹನ್ ದಾಸ್ ಕಮಿಟಿ ರೆಕಮೆಂಡೆಡ್ ಲೆಫ್ಟ್ ಕಮ್ಯುನಿಟಿ 6%, ವೆರಾಸ್ ನಮ್ಮದನ್ನ ವಿ ಆರ್ ಮೋರ್ ದೆನ್ ಲೆಫ್ಟ್ ಕಮ್ಯುನಿಟಿ. ನಮ್ಮದು 7 ಅಂತಕ್ಕಂಥ 7+ ಇತ್ತು, ಅದನ್ನು 5 ಅಂತ ಇದು ವಿಂಗಡಣೆ ಮಾಡಿ ನಮ್ಮದು ಇದು ಜನಸಂಖ್ಯೆಯಲ್ಲಿ ಭಾಳ ಕಮ್ಮಿ ತೋರಿಸ್ತೀವಿ. ಹಾಗಾಗಿ ಈ ಥರದ ಒಂದು ತೀರ್ಮಾನ ಸರ್ಕಾರ ಮಾಡಿದ್ರೆ ಸರ್ಕಾರದ ಮೇಲೆ ಭಾಳ ಪರಿಣಾಮ ಬೀರ್ತಾಯಿತ್ತು. ಸೊ ವಯಾ ಮೀಡಿಯಾ ಯಾವ್ಯಾವ ಜಾತಿಗಳು ರೈಟಿಗೆ ಸೇರುತ್ತೆ, ಯಾವ್ಯಾವ ಉಪಜಾತಿಗಳು ಲೆಫ್ಟಿಗೆ ಸೇರುತ್ತೆ ಅಂತೇಳೋ ಒಂದು ವಿಂಗಡಣೆ ಮಾಡಿ ಲೆಫ್ಟ್ ಕಮ್ಯುನಿಟಿ ಸೇರಿಸಿ ರೈಟ್ ಕಮ್ಯುನಿಟಿಗೆ ಸೇರಿಸಿ ಇವತ್ತು ಈಕ್ವೇಷನ್ ಒಂದು ಮಾಡೋರು. 6 ನಮಗೆ 6 ಅವ್ರಿಗೆ, ಆ್ಯಂಡ್ ಟಚಬಲ್ಸ್ಗೆ 5 ಅಂತ ಮಾಡಿದ್ರು. 17 ಆಯಿತು. 6 + 6 12 + 5 17 ಆಯಿತು. ನಮ್ಗೆ ಆಗೋಲ್ಲ 1% ಕಮ್ಮಿನೇ, 1% ಕಮ್ಮಿನೇ ಕಮ್ಮಿದೆ ಅಲ್ವೇ? ಹೌದು. ಸೊ ಆ ದೃಷ್ಟಿನಲ್ಲಿ ಈ ಒಂದು ಕೊನೆಯಲ್ಲಿ 1 ಸಲ ಸರ್ವೆ ಆಗಿದೆ, 2 ಸಲ ಸರ್ವೆ ಆಗಿದೆ.
ಆದರೂ ಕೂಡ ನಮ್ಮ ಸಮುದಾಯದವರು ನಗರ ಪ್ರದೇಶ ವಾಸ ಮಾಡ್ತಕ್ಕಂಥವ್ರು ಅದನ್ನು ಮುಕ್ತವಾಗಿ ಆ ಸಮುದಾಯದ ಅವರವರ ಜಾತಿಯನ್ನು ನಮೂದಿಸ್ಕೊಂಡಿಲ್ಲ. ವಿ ಆರ್ ಇಂಡಿಯನ್ ಅಂತ ಹೇಳಿದ್ದಾರೆ ಭಾಳಷ್ಟು ಜನ. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಮೈ ಕಮ್ಯುನಿಟಿ ಅಂತ ಹೇಳಿದ್ದಾರೆ. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಮೈ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಅಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ ಮೇಲೆ ಅದನ್ನೆಲ್ಲ ಅದರಲ್ಲಿ ಹೇಳಬೇಕಾಗಿತ್ತು. ಮನೆ ಇದೆಯಾ, ಮನೆ ಇದೆ, ಟಿ ವಿ ಇದೆ, ಟಿ ವಿ ಇದೆ, ಫ್ರಿಡ್ಜ್ ಇದೆ, ಫ್ರಿಡ್ಜ್ ಇದೆ, ಗ್ಯಾಸ್ ಇದೆ, ಗ್ಯಾಸ್ ಇದೆ ಅಂತ ಹೇಳ್ಕೊಬೋದಾಗಿತ್ತು. ಇಟ್ಸ್ ನಥಿಂಗ್ ರಾಂಗ್ ಇಟ್. ಒಬ್ಬ ಅಧಿಕಾರಿ ಆದವನು ಅದನ್ನೆಲ್ಲ ಅವನ ಅಧಿಕಾರದ ಅವಧಿನೆಲ್ಲ ಪಡೆದುಕೊಳ್ಳಲಿಕ್ಕೆ ಅವಕಾಶ ಇದೆ. ಯಾಕೆ ಭಾಳಷ್ಟು ಜನ ಅದನ್ನೆಲ್ಲ ವೈ ಡ್ಯೂ ವಾಂಟ್ ಸಚ್ ಕೈಂಡ್ ಆಫ್ ಇನ್ಫಾರ್ಮೇಷನ್ ಇಫ್ ಯು ವಾಂಟ್ ಟೇಕ್ ಇಟ್ ಥ್ರೂ ಮೈ ಪ್ಯಾನ್ ಕಾರ್ಡ್ ಅನ್ನೋದು ಈ ಥರ ಆಗಿ ಸಿಟಿಗಳಲ್ಲಿ ಎಜುಕೇಟೆಡ್ ಕ್ಲಾಸ್ ಅಮಾಂಗ್ ಶೆಡ್ಯೂಲ್ ಕಾಸ್ಟ್ ಇದನ್ನು ಸರಿಯಾದ ರೀತಿಯಲ್ಲಿ ಅವರು ಅದನ್ನು ನಮೂದಿಸದೆ ಅದನ್ನು ಫುಲ್ಫಿಲ್ ಮಾಡದೆ ಅದು ಜಾತಿ ನಮೂದನೆ ಆಗಲ್ಲ. ಆನ್ಲೈನಲ್ಲಿ ಮಾಡಬೇಕಾದ್ರೆ ಆ ದೃಷ್ಟಿಯಿಂದ ಅನೇಕರು ಸಿಟಿಗಳು ವಾಸ ಮಾಡ್ತಕ್ಕಂಥವ್ರು ಎಜುಕೇಟೆಡ್ ಕ್ಲಾಸು ನಮೂದಿಸದೆ ಭಾಳಷ್ಟು ಜನ ಕೈ ಬಿಟ್ಟೋಗಿದೆ. ಜಾತಿ ಹೆಸರು ಹೇಳೋಕ್ಕೂ ಕೂಡ ಒಂದು ರೀತಿ ಅವ್ರಿಗೆ ಅವಮಾನ ಅನಿಸುತ್ತಾ ನಮ್ಮವ್ರಿಗೆ ಕೆಲವ್ರುಗಳಿಗೆ? ಇಲ್ಲ, ನಾನು ಹೇಳಿದೆ ಇವತ್ತು ಹೇಳಿದೆ ನಾನು ಭಾಳ ಸ್ಪಷ್ಟವಾಗಿ ಮಾತಾಡಿದೆ. ಇವತ್ತು ಅನೇಕ ಕಡೆ ನಾನು ಬಹಿರಂಗವಾಗಿ ನಮ್ಮೆಲ್ಲ ಅಂಬೇಡ್ಕರ್ ಜಯಂತಿಗಳಲ್ಲಿ ನಮ್ಮ ಸಮಾರಂಭಗಳಲ್ಲಿ ಸಭೆಗಳಲ್ಲಿ ಮುಕ್ತವಾಗಿ ಮಾತಾಡಿದ್ದೇನೆ. ನಿಮಗೆ ಅದನ್ನ ಹೇಳ್ಕೊಳ್ಳಿಕ್ಕೆ ನಿಮಗೆ ಮನಸ್ಸು ಬರದೇ ಇದ್ದರೆ ಆಪ್ಷನ್ ಕೊಟ್ಟಿದ್ದಾರೆ ಸರ್ಕಾರ, ನೀವು ಆನ್ಲೈನಲ್ಲಿ ಯು ಕ್ಯಾನ್ ಫೀಡ್ ದಿ ಕಮ್ಯುನಿಟಿ ಅಂತ ಕೊಟ್ಟಿದ್ದಾರೆ. ಅದನ್ನು ಕೂಡ ಸದ್ಬಳಕೆ ಮಾಡ್ಕೊಂಡಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ರಿಸರ್ವೇಷನ್ ಇವರೆಲ್ಲ ಅಧಿಕಾರಿಗಳಾಗಿ ಅವರಿಂದ ಸಾಕಷ್ಟು ಸೌಲಭ್ಯಗಳನ್ನ ತೆಗೆದುಕೊಂಡು ಆ ಜಾತಿ ಹೆಸರು ಹೇಳಲಿಕ್ಕೆ ಇವ್ರು ಮುಂದೆ ಬರಲ್ಲ ಅಂದರೆ ಇವ್ರ ನೈತಿಕತೆ ಇದೆ ಸರ್ ಅವ್ರಿಗೆ? ಇಲ್ಲ ನೋಡಿ, ಆ ಥರನೇ ಈಗ ನೈತಿಕತೆ ಇಲ್ಲ, ಆದರೂ ಕೂಡ ಜಾತಿನ ಹೆಮ್ಮೆಯಿಂದ ಹೇಳ್ಕೊಳ್ತಕ್ಕಂಥದ್ದು ನಾವು ಕಾಣ್ತೀವಿ. ನಾನು ಹಾಗಾಗಿ ನನಗೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ದೆಹಲಿಯಿಂದ 2 ಸಲ ಫೋನ್ ಮಾಡಿದರು. ಏನು ಮಾಡ್ತಾಯಿದ್ರು ನೀವೆಲ್ಲ ಊರೂರಿಗೆ ಹೋಗಿ ನಮ್ಮ ಸಮುದಾಯದವರ ಜಾತಿಯನ್ನು ಸ್ಪಷ್ಟವಾಗಿ ಬರೆಸ್ಲಿಕ್ಕೆ ಹೇಳಿ ಅಂತ ಹೇಳಿದರು. ನಾವು ಅದನ್ನು ಆಗಲೇ ಮಾಡ್ತಾಯಿದ್ದೀವಿ ಸರ್. ನಾವು ತಾಲೂಕುವಾರು ಜಿಲ್ಲಾವಾರು ಅಂಬೇಡ್ಕರ್ ಜಯಂತಿಗಳಲ್ಲಿ ಬಹಿರಂಗವಾಗಿ ನಾನಂತೂ ಕೂಡ ಮಾಡ್ತಾಯಿದ್ದೀನಿ. ನಾನು ಅಂಬೇಡ್ಕರ್ ಕೊಟ್ಟಂಥ ಮೀಸಲಾತಿ ಅನ್ವಯ ನಾವು ಪರಿಶಿಷ್ಟ ಜಾತಿ ಬಲಗೈ ಶೆಡ್ಯೂಲ್ ಕಾಸ್ಟ್ ರೈಟ್ ಅಂತ ಪ್ಲಸ್ ಉಪಜಾತಿ ವಲಯ ಅಂತ ನಾವು ಬಳಸ್ತಾ ಇದ್ದೀವಿ. ಬಲಗೈ ಸಮಾಜ ಆಟೋಮೆಟಿಕ್ ಡೌನ್ ಆಗಲಿಕ್ಕೆ ಬಲಗೈ ಸಮಾಜದ ಕೆಲ ಶ್ರೀಮಂತರು ಅಂತ ಹೇಳ್ತೀರ ತಾವು? ಹೌದು ಅಂತ ಹೇಳುವ ಅಧಿಕಾರಿಗಳು ಅಂದರೆ ಅವರೇ ಯಾರು ಇನ್ಕಮ್ ಲಿಮಿಟ್ ಜಾಸ್ತಿ ಇದೆ ಅಂಥವ್ರು. ಅದು ವ್ಯಾಪಾರಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು. ಇಲ್ಲೇ ನಮ್ಮ ಮನೆ ಸರ್ವೆ ಮಾಡೋಕ್ಕೆ ಬಂದಾಗ ಒಬ್ಬ ಟೀಚರು ಒಬ್ಬರು ಇಲ್ಲಿ ಶೆಡ್ಯೂಲ್ ಕಾಸ್ಟ್ ಆಫೀಸರ್ ರಿಟೈರ್ಡ್ ಆಫೀಸರ್ನ ಇಂಟರ್ವ್ಯೂ ಮಾಡೋಕ್ಕೆ ಹೋಗಿದ್ದಾರೆ, ಸಮೀಕ್ಷೆ ಮಾಡೋಕ್ಕೆ ಹೋಗಿದ್ದಾರೆ. ಆವಾಗ ಅವರು ಇಟ್ ಹ್ಯಾಸ್ ನಾಟ್ ಡಿಸ್ಕ್ಲೋಸ್ ಇಸ್ ಕಮ್ಯುನಿಟಿ, ಐ ಆಮ್ ಎ ಬಾರ್ನ್ ಇಂಡಿಯನ್ ಅಂತ ಹೇಳಿದ್ರು. ನಾನು ಅವ್ರಿಗೆ ಬಂದಾಗ ಹೇಳ್ತಿದ್ದೆ, ಅವರು ಬಾರ್ನ್ ಇಂಡಿಯನ್ನೇ ಸರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಬಟ್ ಅವ್ರು ಇನ್ನೊಂದು ಮಾತು ಹೇಳಿದ್ದಾರೆ, ಐ ಆಮ್ ಪ್ರೌಡ್ ಟು ಬಿ ಎ ಮಹಾರ್ ಅಂತ ಹೇಳಿದ್ದಾರೆ. ಹಾಗೆ ಇವ್ರು ನಮ್ಮ ಭಾಗದಲ್ಲಿ ಇದನ್ನು ವ್ಯಕ್ತಪಡಿಸ್ಬೋದಾಗಿತ್ತು. ಯಾಕಂತ ಹೇಳಿದ್ರು, ಶಿಕ್ಷಣ ಮೀಸಲಾತಿ ಪಡೆದಿದ್ದಾರೆ, ಉದ್ಯೋಗ ಮೀಸಲಾತಿ ಪಡೆದಿದ್ದಾರೆ, ಆ ಉದ್ಯೋಗದ ಸಂಬಳವನ್ನು ಪಡಿತಾ ಇದ್ದಾರೆ, ಪೆನ್ಷನ್ ಪಡೀತಾ ಇದ್ದಾರೆ. ಇಷ್ಟಿದ್ರೂ ಕೂಡ ಏನದು ಹಿಂಜರಿಕೆ ಏನು ಅಲ್ಲಿ ಅಂತಕ್ಕಂಥದ್ದು. ಈ ಇನ್ನೊಂದು 2-3 ಮನೆ ಇದೆ ನಮ್ಮ ಭಾಗದಲ್ಲಿ, ಅವರು ಕೂಡ ಅದೇ ಥರ ಉತ್ತರ ಕೊಟ್ಟಿದ್ದಾರೆ. ಅವರು ಕೂಡ ಹಂಗೆ ಉತ್ತರ ಕೊಟ್ಟಿದ್ದಾರೆ. ಸಿಟಿಗಳಲ್ಲಿ ಕೆಲವರು ಮನೆ ಬಾಡಿಗೆಗೋಸ್ಕರ ಅವ್ರ ಜಾತಿ ಡಿಸ್ಕ್ಲೋಸ್ ಮಾಡ್ಕೊಂಡಿಲ್ಲ. ಅದಕ್ಕೆ ಸಿಸ್ಟಮಲ್ಲಿ ಆನ್ಲೈನಲ್ಲಿ ಮಾಡ್ಕೊಳ್ಳಿ, ಸಿಸ್ಟಮ್ನಲ್ಲಿ ಆನ್ಲೈನಲ್ಲಿ ನಿಮ್ಮ ಜಾತಿಯನ್ನು ನೀವು ನಮೂದಿಸ್ಕೊಳ್ಳಿ ಅಂತ ಹೇಳಿದರೂ ಕೂಡ ಅದ್ರ ಬಗ್ಗೆ ಅವರು ಆಸಕ್ತಿಯಿಂದ ಮಾಡಿಸಿದ್ರು. ಇಡೀ ರಾಜ್ಯಾದ್ಯಂತ ಬಲಗೈ ಸಮಾಜದ ನಾಯಕರು ಮುಖಂಡರುಗಳು ಜನರು ತಿಳ್ಕೊಂಡಿದ್ದು ಏನು ಗೊತ್ತಾ ಸರ್, ಒಂದು ಸರ್ಕಾರ ಎಡವಟ್ ಮಾಡಿದೆ, ಮತ್ತೊಂದು ಕಡೆ ನಾಗಮೋಹನ್ ದಾಸ್ ಆಯೋಗನೇ ಸರಿಲ್ಲ ಅನ್ನೋಂಥದ್ದು. ಬಟ್ ನೀವು ಹೇಳ್ತಾರ ಅಂಶ ಬಹುಶಃ ಜನಕ್ಕೆ ಗೊತ್ತೇ ಇಲ್ಲ. ಇದು ನಮ್ಮವರೇ ಇಷ್ಟೊಂದು ಎಡವಟ್ ಮಾಡ್ಕೊಂಡಿದ್ದಾರೆ, ಶ್ರೀಮಂತ ಅಧಿಕಾರಿಗಳು ಎಡವಟ್ ಮಾಡ್ಕೊಂಡಿದ್ದಾರೆ ಅಂತ ಬಹುಶಃ ಈ ಜನಕ್ಕೆ ಗೊತ್ತಿಲ್ಲ. ತಾವು ಯಾವ ರೀತಿ ಅದನ್ನ ವಿಶ್ಲೇಷಣೆ ಮಾಡ್ತೀರಿ? ಇಲ್ಲ, ಅದೇ ನಾವು ಮುಕ್ತವಾಗಿ ನಾವೇ ಹುಟ್ಟುತ್ತಾ ಯಾರು ಕೂಡ ಇಂಥ ಜಾತಿ ಹುಟ್ಟಬೇಕು ಅಂತ ಬಂದವರಲ್ಲ. ಆದರೆ ಈ ಸಮಾಜ ವ್ಯವಸ್ಥೆ ನಮಗೆ ಜಾತಿಯನ್ನು ಸೃಷ್ಟಿ ಮಾಡಿಕೊಟ್ಟಿರ್ತಕ್ಕಂಥ ಕಸಬುಗನುಗುವಾಗಿ ಆ ಕಾಲದಲ್ಲಿ ವಿದ್ಯಾವಂತರ ಸಂಖ್ಯೆ ಜಾಸ್ತಿ. ಸ್ವತಂತ್ರ ಭಾರತಕ್ಕೆ ಮುನ್ನ, ಸ್ವತಂತ್ರ ಬಂದ ನಂತರ ಅಂಬೇಡ್ಕರ್ ಮೀಸಲಾತಿ ಕೊಡದೇವ್ರೆ ನಾವು ಯಾರೂ ಕೂಡ ಈ ಸ್ಥಿತಿಯಲ್ಲಿ ಇರಲಿಕ್ಕೆ ಸಾಧ್ಯನೇ ಇರಲಿಲ್ಲ. ನಾವು ಜನಪ್ರತಿನಿಧಿಗಳಾಗೋಕ್ಕೂ ಸಾಧ್ಯ ಇರಲಿಲ್ಲ,
ಅವರು ಅಧಿಕಾರಿಗಳಾಗೋಕ್ಕೂ ಸಾಧ್ಯ ಇರಲಿಲ್ಲ. ಸೊ ಹಾಗಾಗಿ ಇದನ್ನು ಭಾಳ ಸ್ಪಷ್ಟವಾಗಿ ಅನೇಕ ಬಾರಿ ಹಿಂದೆ ಕೂಡ ಪ್ರಾರಂಭಿಕವಾಗಿ ನಾನು 94-99 MLA ಆದಾಗ ಈ ಛಲವಾದಿ ಅಂತಕ್ಕಂಥದ್ದು ಒಂದು ಅಂಬ್ರೆಲಾ ಕೆಳಗಡೆ ನಾವು ಬರಬೇಕು ಅಂತಕ್ಕಂಥದ್ದು ನಿಟ್ಟಿನಲ್ಲಿ ಒಂದು ಸಭೆ ಕರೆದಿದ್ರು. ನಾನು ಮತ್ತು ಬೇಲೂರು ಕುಮಾರಸ್ವಾಮಿ ಅವತ್ತು ಶಾಸಕರು ಮಾಜಿ ಸಚಿವರು ನಾವಿಬ್ಬರೂ ಕೂಡ ಈ ಛಲವಾದಿ ಅನ್ನೋದನ್ನ ಒಂದು ಅಂಬ್ರೆಲಾ ಕಡೆ ನಾವೆಲ್ಲ ಬರಬೇಕು, ಶೆಡ್ಯೂಲ್ ಕಾಸ್ಟ್ ರೈಟ್ ಅಂತಕ್ಕಂಥದ್ದನ್ನು ಅಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದಾಗ ನಾನು ಅವತ್ತು ಹೇಳಿದ್ದೆ, ಅವರು ಕುಮಾರಸ್ವಾಮಿಯವರು ಹೇಳಿದರು, ನಮ್ಮ ಕಡೆ ಈ ಯಜಮಾನರು ನ್ಯಾಯ ಪಂಚಾಯತಿಗೆ ಕರೆದಾಗ ಆ ನ್ಯಾಯ ಪಂಚಾಯತಿಗೆ ಸಾರೋ ವ್ಯಕ್ತಿಗೆ ನಾವು ಛಲವಾದಿ ಅಂತೀವಿ ನಮ್ಮ ಹಳ್ಳಿ ಕಡೆ. ಹೌದು. ಸೊ ಹಾಗಾಗಿ ಆ ಹೆಸರನ್ನ ಹೆಸರಿಸಬೇಡಿ ಅಂತಕ್ಕಂಥದ್ದು ಅವತ್ತು ನಾವು ಹೇಳಿದ್ವಿ. ಆದರೂ ಕೂಡ ಛಲವಾದಿ ಅನ್ನೋದಾಯಿತು. ನಮ್ಮ ಭಾಗದಲ್ಲಿ ಛಲವಾದಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಲ್ಲ. ಅಷ್ಟು ಲಕ್ಷ ಸರ್ಟಿಫಿಕೇಟ್ ಛಲವಾದಿ ನಮಸ್ಕೊಂಡಿರೋದು ಕೌಂಟಿಗೆ ಬಂದಿಲ್ಲ. ಆ ಛಲವಾದಿಗಳೆಲ್ಲ ಬಲಗೈನವ್ರೆ, ವಿ ಆರ್ ಮೋರ್ ಇನ್ ನಂಬರ್, ಬಟ್ ಅದು ಕೌಂಟ್ರಿಗೆ ತಗೊಂಡಿಲ್ಲ. ಹಾಗಾಗಿ ನಮ್ಮಲ್ಲಿ ಈ ಒಂದು ಸಂಖ್ಯೆ ಡೌನ್ ಆಗಿ ನಾವು ಇದ್ದಂಥ ಸಂಖ್ಯೆಗೆ ಭಾಳ ಕಮ್ಮಿ ಆದ್ದರಿಂದ ಆಮೇಲೆ ನಾಗಮೋಹನ್ ಅವರು ಪ್ರತ್ಯೇಕವಾಗಿ ನಮ್ಮೆಲ್ಲ ಬಲಗೈ ಸಮುದಾಯವನ್ನು ಪ್ರತ್ಯೇಕ ಮಾಡಿ ಅಂಕಿಅಂಶ ತಗೊಂಡಿದ್ದರಿಂದ ನಮಗೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಸಂಖ್ಯೆ ವ್ಯತ್ಯಾಸವನ್ನು ಕಂಡುಕೊಳ್ಳಿಕ್ಕೆ ಆ ವರದಿ ಮುಖಾಂತರ ಗೊತ್ತಾಯಿತು. ಇದು ಸರ್ಕಾರ ಇದನ್ನು ನಮ್ಮ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡೋಕ್ಕೆ ಮುಂಚೆ ಇದು ಸುದ್ದಿ ಆಗಿತ್ತು. ಸಮೌ ದೇ ವುಡ್ ಕಮ್ ಟು ನೋ ನಮಗಿಲ್ಲ ನನ್ನೇ ಆಗ್ತಿದೆ ಅಂಥೇಳಿ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ತೀರ್ಮಾನವನ್ನು ತಗೊಳ್ದಿದ್ರೆ ತಪ್ಪಾಗ್ತದೆ ಅಂಥೇಳಿ ಈಕ್ವೇಷನ್ನ 6 ಈಕ್ವಲ್ ಆಗಿ 6-6-5 ಅಂತ ಮಾಡಿದರು. ಅದನ್ನು ಮಾಡದೆ ಹೋಗಿದರೆ ಪಕ್ಷಕ್ಕೆ, ಸರ್ಕಾರಕ್ಕೆ, ನಮ್ಮ ಮುಖ್ಯಮಂತ್ರಿಗಳ ನಾಯಕತ್ವಕ್ಕೆ ಭಾಳ ತೊಂದರೆ ಆಗೋದು. ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಬಹುಶಃ ನೀವು ಹೇಳ್ತಾ ಇರೋದು ಶ್ರೀಮಂತ ಅಧಿಕಾರಿಗಳು ನಮೂದು ಮಾಡಲಿಲ್ಲ, ಕೆಲವು ಕಡೆ ಛಲವಾದಿ ಅನ್ನೋಂಥದ್ದು ಕೂಡ ಮುಂದೆ ಪ್ರಿಂಟ್ ಲೈನ್ ಬರಲಿಲ್ಲ ಅಂತ. ಎಷ್ಟು ಲಕ್ಷ ಜನ ಆ ರೀತಿ ಸಮಸ್ಯೆ ಆಗಿರ್ಬೋದು. ಸ್ಮಾಲ್ ಈಗ ಫಿಗರ್ಸೇ ಹೊಡಿಸಿದಾರಲ್ಲ ಸರ್ಕಾರ ಫಿಗರ್ಸೇ ಹೊಡಿಸಿದ್ದಾರೆ. ಯು ಹ್ಯಾವ್ ದಟ್ ಫಿಗರ್ಸ್, ವೈಟ್ ಆ್ಯಂಡ್ ಬ್ಲ್ಯಾಕ್ಲೇ ಇದೆ, ಅಂಕಿಅಂಶ ಇದೆ. ನಮ್ಮ ಸರ್ಕಾರ ಹೊಡಿಸಿರ್ತಕ್ಕಂಥ ಬಹುಶಃ ಅವರೆಲ್ಲ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ನನ್ನ ಜಾತಿ ನನ್ನ ಹೆಮ್ಮೆ ಅಂತ ಹೇಳಿದ್ರೆ ಬಹುಶಃ ಬಲಗೈ ಸಮಾಜ ನಮ್ದೇನು ಹಿಂದೆ ನಮ್ಮ ಸಂಖ್ಯೆ ಐಸಾಕ್ ನಾನ್ ಪೊಲಿಟಿಕಲ್ ಕಮಿಟಿ ರೆಕಮೆಂಡ್ ಮಾಡಿತ್ತು ಡೋರ್ ಟು ಡೋರ್ ಸರ್ವೆ ಮುಖಾಂತರ, ಅದು ಪರಿಪಕ್ವವಾಗಿ ನಮ್ದು ಹಾಗೆ ಉಳ್ಕೊಳ್ಳೋದು. ಅಂದರೆ ಈ ಬಲಗೈ ಸಮಾಜದ ಎಡವಟ್ಟಿಗೆ ಬಲಗೈ ಸಮಾಜದ ಜನರೇ ಕಾರಣ ಅಂತ ಹೇಳ್ತೀರಿ ತಾವು? ಇಲ್ಲ, ಅವರು ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಷ್ಟೇ. ನಮ್ಮ ಸಮುದಾಯದ ಬಂಧುಗಳು ಅದನ್ನು ದೇ ಡಿಡ್ ನಾಟ್ ಟೇಕ್ ಇಟ್ ಇಸ್ ವೆರಿ ಸೀರಿಯಸ್ಲಿ ಅಂತ ಅನಿಸುತ್ತೆ. ಈಗ ನಾಳೆ ಅವರ ಮುಂದಿನ ಪೀಳಿಗೆಗೆ ಇದು ಇದಾಗ್ತದೆ. ಜೊತೆಗೆ ABC ಅಂತ ಮಾಡಿದ್ದಾರೆ. ಹೌದು, ABC ಕ್ಯಾಟರೈಸ್ ಮಾಡಿದ್ದಾರೆ. ವರ್ಗ. ಹೌದು, ಫಾರ್ ಅಪಾಯಿಂಟ್ಮೆಂಟ್ಸ್, ಫಾರ್ ಪ್ರಮೋಷನ್, ಫಾರ್ ರಿಸರ್ವೇಷನ್ಸು. ಹಿಂದೆ ಸೈಕಲ್ ಇತ್ತಲ್ಲ, ಆ ಸೈಕಲ್ ವ್ಯತ್ಯಾಸ ಆಗಿದೆ. ನಮ್ಮದು ಎನಲ್ಲಿ ಬರ್ತಾ ಇದ್ದಂಥವ್ರು ಇವತ್ತು B-ನಲ್ಲಿ ಬಂದಿದ್ವಿ. B-ಲವರು A ಬಂದಿದ್ದಾರೆ, C-ನಲ್ಲಿ ಅದರ್ ಟಚಬಲ್ ಕಮ್ಯುನಿಟೀಸ್ ಇನ್ಕ್ಲೂಡ್ ಮಾಡಿದ್ದಾರೆ. ಆ ಸೈಕಲ್ಲು ನಮ್ಗೆ ಎಷ್ಟೋ ವರ್ಷದ ನಂತರ ಸಿಕ್ಕುತ್ತೆ. ಈಗ ಅಪಾಯಿಂಟ್ಮೆಂಟ್ಸೇ ಆಗಲ್ಲ, ಪ್ರಮೋಷನ್ಗಳೇ ಆಗಲ್ಲ. ಆ ಥರ ಪರಿಸ್ಥಿತಿ ಉದ್ಭವ ಆಗುತ್ತೆ. ಇವತ್ತಿನ ಈ ಒಂದು ಆದೇಶ, ಈ ವಿಚಾರದಲ್ಲಿ ನಾವು ಕೂಡ ಭಾಳ ಗಂಭೀರವಾಗಿ ಚಿಂತನೆ ಮಾಡಿ ಈ ವಿಚಾರದಲ್ಲಿ ಸರ್ಕಾರದ ಗಮನವನ್ನು ಸೆಳೆದು ಯಾವ ರೀತಿ ಇದನ್ನು ಸರಿದೂಗಿಸ್ಬೋದು ಅಂತಕ್ಕಂಥ ವಿಚಾರದಲ್ಲಿ ನಾವು ನಮ್ಮ ಮಂತ್ರಿಗಳು, ಮಾನ್ಯ ಪರಮೇಶ್ ಸಾಹೇಬ್ರು ಇರ್ಬೋದು, ಮಾನ್ಯ ಮಾದೇವಪ್ಪನವ್ರು ಇರ್ಬೋದು, ಪ್ರಿಯಾಂಕಾ ಖರ್ಗೆ ಇರ್ಬೋದು, 3 ಜನ ಸಚಿವರಿದ್ದರು. ಆ ಭಾಗದಲ್ಲಿ ಅವ್ರು ಮುನಿಯಪ್ಪನವರು, ತಿಮ್ಮಾಪುರವರು, ಆ ಕಡೆ ಬೋವಿನಲ್ಲಿ ತಂಗಡಿಯವರು ಮತ್ತು ಡೆಪ್ಟಿ ಸ್ಪೀಕರ್ ಲಂಬಾಣಿನಲ್ಲಿ ಇವೆಲ್ಲರೂ ಕೂಡ ಭಾಗಿಯಾಗ್ತಿದ್ರು. ನಾವುಗಳು ಶಾಸಕರು ಭಾಗಿಯಾಗಿದ್ದೇವೆ ಸಭೆಗಳಲ್ಲಿ, ಇದೆಲ್ಲ ಚರ್ಚೆಗಳಾಗಿವೆ. ಆದರೂ ಕೂಡ ಬಿಫೋರ್ ಇಶ್ಯೂಗೆ ನೋಟಿಫಿಕೇಷನ್ ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗಿದ್ದಂತೂ ನಿಜ. ಅದು ಬಿಫೋರ್ ಗೆಜೆಟ್ ನೋಟಿಫೈ ಆಗೋ ಮುಂಚೆ ಇದು ಇಂಡೋರ್ ಇನ್ನೊಂದು ಸಮುದಾಯದ ಸಚಿವರ ಸಭೆಯನ್ನು ಮಾಡಿ ನಂತರ ಅವರು ಪ್ರಕಟಿಸಿದರೆ ಇದಕ್ಕೆ ಈ ರೀತಿಯಾದಂಥ ಆದೇಶಗಳು ಬರ್ತಿರಲ್ವೇನೋ, ನ್ಯಾಯಸಮ್ಮತವಾದ ರೀತಿಯಲ್ಲಿ ಆದೇಶ ಹೊರಡ್ತಿರ್ತೇನೋ ಅಂತಕ್ಕಂಥ ನನ್ನ ಭಾವನೆ.
ಬಲಗೈ ಸಮಾಜದ ಪ್ಯೂರ್ಲಿ ಎಜುಕೇಟೆಡ್ ಪರ್ಸನ್ಸ್ಗೆ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗ್ತದ ಸರ್ ಈ ಎಲ್ಲ ಸಮಸ್ಯೆಗಳು, ಒಂದಿಷ್ಟು ಗೊಂದಲಗಳು? ಅಲ್ಲ, ಈಗ ಅಂಕಿಅಂಶ ತೆಗೆದು ನೋಡಿದಾಗ ಡೆಫಿನೆಟ್ಲಿ ಅದರಿಂದ ಇದನ್ನು ಯಾವ ರೀತಿ ನಮ್ಮ ಸಮುದಾಯದ ಎಲ್ಲ ಸಚಿವರು ಮತ್ತು ಪ್ರಮುಖರು, ನಮ್ಮ ವೆದರ್ ಶೆಡ್ಯೂಲ್ ಕಾಸ್ಟ್ ರೈಟ್ ಆರ್ ಲೆಫ್ಟ್ ಆರ್ ಲಂಬಾಣಿ ಆರ್ ಬೋವಿ ಅದರ್ ಕಮ್ಯುನಿಟೀಸ್ ಎಲ್ಲರೂ ಕೂತು ಸಮಾಲೋಚನೆ ಮಾಡಿ ಇದಕ್ಕೊಂದು ರೀಥಿಂಕ್ ಮಾಡಬೇಕು, ರೀಡೂ ಮಾಡಬೇಕು, ಇದನ್ನು ಸರಿಪಡಿಸ್ಬೋದು ಅಂತಕ್ಕಂಥದ್ದು ನನ್ನ ಭಾವನೆ. ಇಟ್ಸ್ ಲೆಟ್ ಟು ದ ಗೌರ್ಮೆಂಟ್ ಆ್ಯಂಡ್ ದ ಆನರಬಲ್ ಚೀಫ್ ಮಿನಿಸ್ಟರ್ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರ್, ಇದು ಒಂದು ಭಾಗ ಆದರೆ ತಮ್ಮ ಬಗ್ಗೆ ಮಾತಾಡಲೇಬೇಕು ಸರ್. ಚಾಮರಾಜನಗರ ಅಂತ ಒಂದು ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸಲ್ಲಿ ತಾವು ಸರ್ಕಾರವನ್ನೇ ಪ್ರಶ್ನೆ ಮಾಡುವಂತಹ ಒಂದು ರೀತಿಯಲ್ಲಿ ಬಹಿರಂಗವಾಗಿ ಸ್ಟೇಟ್ಮೆಂಟ್ಗಳನ್ನ ಕೊಡ್ತೀರಿ. ಈ ಒಳ ಮೀಸಲಾತಿ ವಿಚಾರದಲ್ಲಿ ರಾಜಿ ಆಗಬೇಡಿ, ಅದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಅಂತೇಳಿ. ಆ ಗಟ್ಟಿ ಧ್ವನಿ ಯಾವ ರೀತಿ ಬಂತು ಸರ್ ತಮಗೆ? ಜಾತಿವಂತಾಗಿ ಜಾತಿ ಬಗ್ಗೆ ಮಾತಾಡೋ ತಪ್ಪೇನಿಲ್ವಲ್ಲ ಅಲ್ವಾ? ಸತ್ಯ. ಯಾರೇ ಆಗಲಿ, ಅವರು ಎಲ್ಲರೂ ಕೂಡ ಅವರು ಜಾತಿ ಪರವಾಗಿ ಹೋರಾಟ ಮಾಡೋದು. ಹೌದು. ನಮ್ಮೆಲ್ಲ ಜಾತಿಗಳ ಹೋರಾಟ ನೀವು ನೋಡಿ, ಈ ಒಳ ಮೀಸಲಾತಿ ಸಂಬಂಧ ವೆದರ್ ವೀರೇಶ್ವರ್ ಇರ್ಬೋದು, ಒಕ್ಕಲಿಗ ಸಮುದಾಯ ಇರ್ಬೋದು, ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಇರ್ಬೋದು, ನೀವು ಅದನ್ನು ನೀವು ಎಲ್ಲವೂ ಹೋರಾಟ ಪರವೇ ಮಾಡಿರೋದು. ಈಗ ನಾನು ನನ್ನ ಜಾತಿ ಪರವಾಗಿ ಧ್ವನಿ ಮಾಡೋ ತಪ್ಪೇನಿಲ್ಲ. ಕೆಲವರು ಬಹಿರಂಗಗೊಳಿಸಲ್ಲ, ನಾನು ಬಹಿರಂಗವಾಗಿ ಸಭೆ ಸಮಾರಂಭ ಮಾತಾಡೋದಕ್ಕಂಥದ್ದು ನಿಜ. ಅಲ್ಲ, ನೀವು ಸರ್ಕಾರದವರು ಅವ್ರ ಭಾಗವಾಗಿ ಒಬ್ಬ ಶಾಸಕರಾಗಿ ಮುಜುಗರ ಇಲ್ಲದೆ ಆ ಸ್ಟೇಟ್ಮೆಂಟ್ಗಳನ್ನ ಕೊಡ್ತೀರಿ ಅಂದರೆ? ನಾನು ಇವತ್ತು ಸಭೆಯಲ್ಲಿ ಮಾತಾಡಿದೆ. ಎಲ್ಲರೂ ಕೂಡ ಅವರು ಜಾತಿ ಪರವಾಗಿ ಧ್ವನಿ ಮಾಡಿದಾಗ ನಾನು ಮಾತಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳಿದೆ. ನೀವು ಗಮನಿಸಿದ್ದೀರಾ, ಈಗ ಭಾಳಷ್ಟು ಮಠಮಾನ್ಯರೆಲ್ಲ ಅವರವ್ರ ಸಮುದಾಯದ ಪರವಾಗಿ ಬೀದಿಗಿಳಿರ್ತಕ್ಕಂಥದ್ದು, ಸರ್ಕಾರ ಒಂದು ಹೋರಾಟಕ್ಕೆ ಮಣಿದು ಇವತ್ತು ಅವಕಾಶ ಮಾಡಿರ್ತಕ್ಕಂಥದ್ದು. ಮತ್ತು ಯಾರಿಗಿಲ್ಲ ಮೀಸಲಾತಿ ಅಂದರೆ ಎಲ್ಲ ಧರ್ಮದ ಎಲ್ಲ ವರ್ಗದವರು ಕೂಡ ಸರ್ವರಿಗೂ ಕೂಡ ಇವತ್ತು ಮೀಸಲಾತಿ ದೊರಕ್ತಾ ಇದೆ. ಹಾಗಾಗಿ ಕೊಟ್ಟಂಥ ಮೀಸಲಾತಿ 15+3 18% ಇತ್ತು. ಬೇರೆ ಒಂದು ಸಂದರ್ಭಗಳಲ್ಲಿ 24+ ಅಂತ ಮಾಡಿದ್ರೆ ಈಗ ಅದು ಫುಲ್ಫಿಲ್ ಆಗ್ತಿದೆ ಅಂತ ನೋಡಿದ್ರೆ ಇಲ್ಲ. ಪ್ರಬಲ ಜಾತಿ ಬ್ಯಾಕ್ಲಾಗ್ ತುಂಬ್ತಾ ಇದೆ ಅಂದರೆ ಬ್ಯಾಕ್ಲಾಗ್ ಇಲ್ಲ. ಬಿಕಾಸ್ ಆಫ್ ದಿಸ್ ಕೋರ್ಟ್ ಕೇಸಸ್ ಇವೆಲ್ಲವೂ ಕೂಡ ನ್ಯಾಯಾಲಯದಲ್ಲಿರೋದ್ರಿಂದ ಅದು ಯಾವುದೂ ಕೂಡ ಹುದ್ದೆಗಳನ್ನ ಅಥವಾ ಪ್ರಮೋಷನ್ಗಳನ್ನ ಕೊಡುವಂಥ ವಿಚಾರದಲ್ಲಿ ಸರ್ಕಾರ ಮುಂದಾಗಲಿಲ್ಲ. ಈಗ ಹೊಸ ಪರ್ಸೆಂಟೇಜ್ ಏನು ಘೋಷಣೆ ಆಗಿದೆ ಆ ಪ್ರಕಾರ ಮಾಡಬೇಕು ಅಂತ ಹೊರಟರೂ ಕೂಡ ಈ ABC ಅಂತ ಏನಿದೆ, ಆ ABCಯಿಂದ ನಮಗೆ ಆ ರೀಸೈಕಲ್ ಬರೋವರೆಗೂ ಕೂಡ ಭಾಳ ಡಿಲೇ ಆಗುತ್ತೆ. ಅದರಿಂದ ನಮ್ಗೆ ಗಣ್ಯ ಆಗುತ್ತೆ. ಯಾಕೆಂದರೆ ಪ್ರಬಲ ಜಾತಿಯ ನಾಯಕರು ಮಾತನಾಡಿದ್ರೆ ತಪ್ಪಲ್ಲ ಸರ್, ದಲಿತ ಸಮುದಾಯದ ನಾಯಕರು ತಮ್ಮ ಸಮುದಾಯದ ಪರ ಮಾತನಾಡಿದ್ರೆ ತಪ್ಪು ಅಂತ ಅಲ್ಲ. ಅದು ನಾನು ರಾಜಕೀಯವಾಗಿ ಸಂದರ್ಭ ಸನ್ನಿವೇಶ ನ್ಯಾಯದ ಪರವಾಗಿ ನಾನು ಮಾತಾಡಿದಾಗ ನನಗೆ ಅದರಿಂದ ತೊಂದರೆನೂ ಆಗಿರ್ತಕ್ಕಂಥ ಉಂಟು ರಾಜಕೀಯವಾಗಿ. ಜಾತಿಯ ವಿಚಾರದ ಒಂದೇ ಅಲ್ಲ, ಅಭಿವೃದ್ಧಿ ವಿಚಾರದಲ್ಲಿ ಅಭಿವೃದ್ಧಿ ಪರವ ಅಂತ ನಿಲುವಂತ ಹೇಳಿ ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಹೊರಟಾಗ 19 ವರ್ಷದ ವನವಾಸ ಅನುಭವಿಸಿದ್ದಾರೆ. ಹೌದು. ಆಫ್ಟರ್ ಗ್ಯಾಪ್ ಆಫ್ 19 years ಅವ್ರು ಕಮ್ ಬ್ಯಾಕ್. ರಿಸಲ್ಟ್ ಇದು. ಅಷ್ಟು ವರ್ಷ ನಾನು ನನ್ನ ಒಂದು ಇದನ್ನು ಕಳ್ಕೊಳ್ಬೇಕಾಗಿ ಬಂತು, ಸೀನಿಯಾರಿಟಿನ. ನಾನು ಕೂಡ ರಾಜ್ಯ ಆಗಿಬಿಟ್ಟಿದ್ರೆ ನನಗೆ ಸೋಲೇ ಇರ್ತಿಲ್ವೇನೋ. ಕರೆಕ್ಟ್, ಸೋಲೇ ಇರ್ತಿಲ್ವೇನೋ. ಇವತ್ತು ಕೂಡ ನನಗೆ ಅವಕಾಶ ಸಿಕ್ಕಿದೆ. ಎಲ್ಲರೂ ಹೇಳ್ತಾರೆ ಭಾಳ ನೇರ, ನೀವು ನಿಷ್ಠ ಮಾತಾಡ್ತೀರಾ. ಅಲ್ಲ, ನಿಮ್ಮ ನೇರ ಮಾತುಗಳೇ ನಿಮಗೆ ದೊಡ್ಡ ಶತ್ರು ಅಂತ AR ಕೃಷ್ಣಮೂರ್ತಿ ಅವರು. ನನಗೆ ಯಾರಿಗೂ ಕೂಡ ಕೆಟ್ಟ ಭಾವನೆಯಿಂದ ಮಾತಾಡಲ್ಲ ಅಥವಾ ಬೇರೆ ದೃಷ್ಟಿಯಿಂದ ನಾನು ಅವ್ರನ್ನ ವಿರೋಧ ಮಾಡಲ್ಲ. ನ್ಯಾಯದ ಪರವಂತ ನಿಲುವು ಯಾರೇ ಆಗಿರ್ಬೋದು, ಅನ್ಯಾಯಕ್ಕೊಳದ ಪರವಾಗಿ ನಿಲುವು ತಾಳ್ತೀನಿ ನಾನು. ಅದನ್ನು ಸಾಮಾನ್ಯ ಜನತೆ ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥ ನನ್ನ ಅಭಿಪ್ರಾಯ. ಅಲ್ಲ, 19 ವರ್ಷ ವನವಾಸ ಪಟ್ಟರು ಕೂಡ ಆ ನಿಷ್ಠೂರ ಮಾತುಗಳು ಯಾಕೆ, ಆ ನೇರ ಮಾತುಗಳು ಯಾಕೆ? ನೀವು ರಾಜಿ ಆಗ್ಬಿಡ್ಬೋದಲ್ಲ ಬೇರೆ ರಾಜಕಾರಣಿಗಳ ಥರ. ಇಲ್ಲ, ನ್ಯಾಯದ ಪರ ನಿಂತರೆ ಒಲಿತು. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರ ಪರ ಹೋರಾಟ ಮಾಡೋರು? ಅನ್ಯಾಯಕ್ಕೊಳಗಾದಂಥ ಜನತೆಯ ಪರವಾಗಿ ನಿಲುವನ್ನು ತಾಳಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶಕ್ಕೆ ಸಂವಿಧಾನ ಕೊಟ್ಟಿದ್ದಾರೆ. ಕೇವಲ ಒಂದು ಜಾತಿ ಕೊಟ್ಟಿಲ್ಲ, ಅವ್ರ ಜಾತಿ ಕೊಟ್ಟಿಲ್ಲ, ಇಡೀ ದೇಶದ ಜನತೆಗೆ ಸಂವಿಧಾನ ಕೊಟ್ಟಿದ್ದಾರೆ. ಶ್ರೇಷ್ಠ ಸಂವಿಧಾನ ಅಂತ ಇಡೀ ಪ್ರಪಂಚ ಉಳ್ತಾ ಇದೆ. ಹಾಗೆ ಇಲ್ಲೂ ಕೂಡ ನಾನೊಬ್ಬ ಜನಪ್ರತಿಯಾಗಿ ನ್ಯಾಯದ ಪರ ನಿಲುವು ತಾಳೋದು ತಪ್ಪೇನಿಲ್ಲ. ಸ್ವಾರ್ಥದ ರಾಜಕಾರಣಿ ಆಗಲಾರರು AR ಕೃಷ್ಣಮೂರ್ತಿ ಅವರು. ಇಲ್ಲ, ಒಲಿತನ ಬಯಸ್ತಕ್ಕಂಥ ರೀತಿಯಲ್ಲಿ ನಾನು ಯೋಚನೆ ಮಾಡ್ತಕ್ಕಂಥ. ಅಲ್ಲ, ಈ ರೀತಿ ಸ್ಟೇಟ್ಮೆಂಟ್ಗಳು ಕೊಟ್ಟರೆ ಮುಂದೆ ಮತ್ತೊಮ್ಮೆ ವನವಾಸ ನಿಮ್ಮನ್ನು ದುಡ್ಬೋದು. ಅದು ಜನತೆ ತೀರ್ಮಾನ ಮಾಡೋದು. ನಾನು ಯಾರು ಪರ ವಿರೋಧ ಮಾತಾಡ್ತಾ ಇಲ್ಲ, ನ್ಯಾಯದ ಪರವಂತ ಧ್ವನಿ ಮಾಡಿದ್ದೀನಿ.
ನನ್ನನ್ನು ಒಪ್ಕೊಳ್ಬೋದು ನನ್ನ ಮಾತು ನನ್ನ ನಿಲುವುಗಳನ್ನ ಅಂತ ನಾನು ಭಾವಿಸ್ತೀನಿ. ಅಲ್ಲ, ಒಳ ಮೀಸಲಾತಿ ವಿಚಾರದಲ್ಲೂ ಕೂಡ ತಾವು ಸ್ಟೇಟ್ಮೆಂಟ್ ಮಾಡಿದಾಗ ಮುಖ್ಯಮಂತ್ರಿಗಳು ನಿಮ್ಮ ವಿರುದ್ಧ ಮಾತನಾಡಿರ್ಬೋದು, ಅವ್ರಿಗೆ ಹೇಳಿರ್ಬೋದು ಸರ್, ಈ ರೀತಿ ಕೃಷ್ಣಮೂರ್ತಿ ಅವರಿಗೆ ಕೇಳಿರ್ಬೋದು. ಇಲ್ಲ, ಆ ಥರ ಇದ್ದರೆ ನನ್ನನ್ನು ಪಕ್ಷದ ವೇದಿಕೆ ಮೇಲೋ ವೈಯಕ್ತಿಕವಾಗೋ ಅದನ್ನು ಪ್ರಶ್ನೆ ಮಾಡೋರು, ಪಕ್ಷ ರೂಲಿಂಗ್ ಪಾರ್ಟಿ ಶಾಸಕನಾಗಿ ಈ ರೀತಿ ನಿಲುವು ತಾಳ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ಅವರು ನನಗೆ ತಿರ್ತಿರೇನೋ ಗೊತ್ತಿಲ್ಲ. ಬಟ್ ನನಗನ್ಸುತ್ತೆ ಅವ್ರಿಗೂ ನಾನು ಮಾತಾಡ್ತಿರೋ ನ್ಯಾಯದ ಪರ ಅಂತೇಳಿ ಆ ವಿಚಾರದಲ್ಲಿ ನಾನು ಕರೆದಿದ್ರ ಬಗ್ಗೆ ಮಾತನಾಡಿಲ್ಲ ಅಂತ ನಾನು ಭಾವಿಸ್ತೀನಿ. ತಾವು ಕಾಂಗ್ರೆಸ್ ಪಕ್ಷಕ್ಕಿಂತ ಸಮುದಾಯ ಮುಖ್ಯ ಅಂತೀರಿ ತಾವು? ಕಾಂಗ್ರೆಸ್ ಪಕ್ಷ ಸರ್ಕಾರ ಎಷ್ಟು ಮುಖ್ಯವೋ ನನ್ನ ಸಮುದಾಯವೂ ಕೂಡ ಅಷ್ಟೇ ಮುಖ್ಯ. ಅಲ್ಲ, ಇದೇ ರೀತಿ ರಾಜಕಾರಣ ಮುಂದುವರಿತದ ನಿಮ್ಮದು ಅಂತ? ಯಾಕೆಂದರೆ ಈ ರೀತಿ ಸ್ಟೇಟ್ಮೆಂಟ್ಗಳು ಬಹಿರಂಗವಾಗಿ ಕೊಡುವಂಥದ್ದು ಎಲ್ಲ ಸಂದರ್ಭದಲ್ಲೂ ಮಾತಾಡೋಲ್ಲ ನಾನು. ವಿಷಯಕ್ಕನುಗುಣವಾಗಿ ವಿಷಯ ಬಂದಾಗ ಮಾತ್ರ, ವಿಷಯಕ್ಕನುಗುಣವಾಗಿ ವಿಷಯ ಬಂದಾಗ ಮಾತ್ರ ಅದ್ರ ಬಗ್ಗೆ ನನ್ನ ನಿಲುವನ್ನು ನಾನು ತಾಳ್ತೀನಿ. ಒಬ್ಬ ಹಿರಿಯ ರಾಜಕಾರಣಿಯಾಗಿ, ಹಿರಿಯ ಶಾಸಕರಾಗಿ ಇವತ್ತಿಗೂ ಕೂಡ ನಿಮ್ಮನ್ನು ನಿಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಫ್ರಂಟ್ ಲೈನ್ ದಲಿತ ನಾಯಕರುಗಳು ನಿಮ್ಮನ್ನ ಎಲ್ಲೊಂದು ಕಡೆ ರೀತಿ ಸೈಡ್ ಲೈನ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ನನಗೆ ಅನಿಸ್ತಾ ಇಲ್ಲ. ಇಟ್ಸ್ ಲೆಫ್ಟ್ ಟು ದಿ ಹೈಕಮಾಂಡ್ ಟು ಟೇಕ್ ಎ ಡಿಸಿಷನ್. ಈಗ ದಲಿತರು ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಲ್ಲಿ ಪರಮೇಶ್ವರ್, ಮಹದೇವಪ್ಪ, ಮುನಿಯಪ್ಪ ಇಂಥವ್ರೆ. ತಾವು ಯಾಕೆ ಸರ್? ಯಾಕೆಂದರೆ ಹಿರಿಯ ಶಾಸಕರಿದ್ದೀರಿ ತಾವು, 94 MLA ಆಗಿದ್ದವರು. ನಿಮ್ಮನ್ನು ಯಾಕೆ ವಿಶ್ವಾಸ ತೆಗೆದುಕೊಳ್ವೇನೋ ಅನ್ನೋಂಥದ್ದು ಭಾಳ ಚರ್ಚೆ ಆಗ್ತಾಯಿದೆ ಆಚೆ ಕಡೆ. ಇಲ್ಲ, ನನಗೆ ಆ ರೀತಿ ನನಗೆ ಕಾಣ್ತಾ ಇಲ್ಲ. ನನ್ನ ಒಳ್ಳೆತನವನ್ನು ಪರಿಗಣಿಸ್ತಾರೆ ಮುಂದೆ ನಮ್ಮ ನಾಯಕರು, ನಮ್ಮ ಪಕ್ಷ, ನಮ್ಮ ಸರ್ಕಾರ ಅಂತ ನಾನು ಭಾವಿಸ್ತೇನೆ. ಮುಖ್ಯಮಂತ್ರಿಗಳು ಭಾಳ ಆತ್ಮೀಯವಾಗಿ, ಭಾಳ ವಿಶ್ವಾಸದಲ್ಲಿ ತಮ್ಮ ಜೊತೆ ಇದ್ದಾರಾ ಸರ್? AR ಕೃಷ್ಣಮೂರ್ತಿ ಯಾಕೆ ನಿಮ್ಗೆ ಅನುಮಾನನ? ಹೇಳಿ, ಕ್ಷೇತ್ರ ಜನಕ್ಕೆ ಭಾಳ ಚರ್ಚೆ ಆಗ್ತಾ ಇದೆ. ಕ್ಷೇತ್ರ ಜನತೆಗೂ ಗೊತ್ತು. ಕೃಷ್ಣಮೂರ್ತಿ ಏನೋ ನೇರ ನೀತಿ ಏನಂತಾರಲ್ಲ, ನೇರ TV ಆ್ಯಂಕರ್ಸ್ಗಳು ಏನಂತಾರೆ ಸರ್, ನೇರ ಮಾತಾ, ನೇರ ದಿಟ್ಟ ನಿರಂತರ ಆ ಥರ ನಮ್ಮ ಜನ ನಾನು ಅಂದ್ಕೊಂಡಿದ್ದಾರೆ. ಅವರಲ್ಲಿ ಯಾವುದೇ ಥರದ ಕೆಟ್ಟ ಭಾವನೆ ಇಲ್ಲ, ವಿಚಾರಗನುಗುಣವಾದ ರೀತಿಯಲ್ಲಿ ಮಾತನಾಡ್ತಾರೆ ಅಂತ. ಅಷ್ಟು ಬಿಟ್ಟರೆ ಬೇರೆ ಯಾವುದೇ ಥರದ ನೆಗೆಟಿವ್ ಮಾತುಗಳು ನನ್ನ ವಿಚಾರ. ಯಾಕೆಂದರೆ ಕೆಲವು ಸಂದರ್ಭದಲ್ಲಿ ನಿಮ್ಮ ಕಠಿಣ ಪದಗಳು, ಕಠಿಣ ಭಾಷಣ ಮುಳು ಆಗ್ಬೋದು ಅಂತ. ನೋಡೋಣ, ಒಳ್ಳೆತನ ಕಾಪಾಡುತ್ತೆ. 19 ವರ್ಷ ವನವಾಸ ಮಾಡಿದ್ರಲ್ಲ, ಒಳ್ಳೆತನ ಕಮ್ ಬ್ಯಾಕ್, ಒಳ್ಳೆತನಕ್ಕೆ ಕಮ್ ಬ್ಯಾಕ್. ಆ ಒಳ್ಳೆತನದಾಗ ಮತ್ತೆ 19 years ಕಮ್ ಬ್ಯಾಕ್ ಹುಡುಗಾಟದ ಮಾತಲ್ಲ. ಎಸ್. ಆಮೇಲೆ ನಾನು ಸೋಲು ಏನು ಭಾಳ ವ್ಯತ್ಯಾಸ ಸೋತಿಲ್ಲ. ನಾನು ಹೌದು, ಒಂದು ಹೋಟೆಲ್ ಸೋತಿದ್ದೀನಿ, ಅಲ್ಲಿಂದ ಆರಂಭ ಆಗಿ 1,08,000 ಗೆಲುವನ್ನು ಸಾಧಿಸಿದ್ರಿ. ರಾಜ್ಯದಲ್ಲಿ 5ನೇವನಾಗಿದ್ದಾನೆ ಅತಿ ಹೆಚ್ಚು ಮತ ಗಳಿಸಿದ ಪೈಕಿಲಿ. ಮತ್ತು ಪರಿಶಿಷ್ಟ ಜಾತಿ ಮೀಸಲುದಲ್ಲಿ ಹೆಚ್ಚಿನ ಮತ ಗೆಲ್ದಂಥವನು ಅಂತಕ್ಕಂಥದ್ದು ಅಂಕಿಅಂಶ ಹೇಳುತ್ತೆ. ಅಂಕಿಅಂಶ ಹೇಳುತ್ತೆ. ಅಂದರೆ ತಾವು ದಲಿತ ಸಮಾಜಕ್ಕೆ ಅಥವಾ ಅದರಲ್ಲೂ ಬಲಗೈ ಸಮಾಜಕ್ಕೆ ಏನೇ ಮುಂದಿನ ದಿನಗಳ ಅನ್ಯಾಯ ಆದರೂ ಕೂಡ ತಾವು ನಾಟ್ ಓನ್ಲಿ ನಮ್ಮ ಸಮುದಾಯ ಅಂತಲ್ಲ, ಯಾವುದೇ ಧರ್ಮದ ಯಾವುದೇ ವರ್ಗದ ವಿಚಾರದಲ್ಲಿ ಅನ್ಯಾಯ ಆದಾಗ ಅವ್ರ ಪರ ನಿಲುವು ನಾನು ತಾಳ್ತೀನಿ. ಸರ್, ನೀವು ಸೋದರ ಸಮುದಾಯ ಅಂತ ರೈಟ್ ಟು ಲೆಫ್ಟ್ ಅಂತಿದ್ದೀರಿ. ಈ ಅಲೆಮಾರಿ ಸಮುದಾಯಕ್ಕೆ ಎಲ್ಲೊಂದು ಕಡೆ ಸರ್ಕಾರ ಅನ್ಯಾಯ ಮಾಡಿದೆ ಅಂತ ಅನಿಸುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ನಾನು ಮೊನ್ನೆ ಯಾವ ಸಂದರ್ಭದಲ್ಲಿ ಚರ್ಚೆ ಮಾಡ್ತಾ ಇರ್ಬೇಕಾದ್ರೆ ಕಾಡಲ್ಲಿ ವಾಸ ಮಾಡ್ತಕ್ಕಂಥ ಗಿರಿಜನರು ಮೂಲ ನಿವಾಸಿಗಳು, ನೊಮಡಿಕ್ ಟ್ರೈಬ್ಸ್ ಅವರು. ಬಟ್ ಇತ್ತೀಚಿನ ದಿನದಲ್ಲಿ ಒಂದು ಆದೇಶವಾಗಿದೆ, ಗಿರಿಜನರನ್ನ ಅಲೆಮಾರಿಗೆ ಸೇರಿಸಿದ್ದಾರೆ. ಹೌ ಕ್ಯಾನ್ ಇಟ್ ಬಿ ಪಾಸಿಬಲ್ ಅನ್ನೋ ಪ್ರಶ್ನೆ. ಮೂಲ ನಿವಾಸಿಗಳು ಬೇರೆ ಬೇರೆ ವರ್ಗದವರು SC ಸಮುದಾಯಕ್ಕೆ ಸೇರಬೇಕು, ST ಸಮುದಾಯಕ್ಕೆ ಸೇರಬೇಕು, ಹಿಂದುಳಿದ ವರ್ಗದ ಸಮುದಾಯಕ್ಕೆ ಸೇರಬೇಕು, ನಾವು ಆ ಒಂದು ಫಲವನ್ನು ಪಡಿಬೇಕು ಅಂತ ಇರಬೇಕಾ ಸಂದರ್ಭದಲ್ಲಿ ಮೂಲ ನಿವಾಸಿಗಳಿರ್ತಕ್ಕಂಥ ಕಾಡು ಜನರಿಗೆ, ನೊಮಡಿಕ್ ಟ್ರೈಬ್ಸ್ಗೆ ಯಾವ ಆಧಾರದ ಮೇಲೆ ಅಲೆಮಾರಿಗಳು ಅಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸ್ಥಳಾಂತರ ಆಗ್ತಕ್ಕಂಥವ್ರಿಗೆ ಅಲೆಮಾರಿ ಅಂತಕ್ಕಂಥ ಅದಕ್ಕೊಂದು ಇದು ಕೂಡ ಸ್ಥಾಪನೆ ಮಾಡಿದ್ದಾರೆ. ಅದೇ ಅವರು ಪ್ರತ್ಯೇಕವಾಗಿ ನಮ್ಗೆ 1% ಕೊಡಿ ಅಂತ ಧ್ವನಿ. ಅಲೆಮಾರಿ ಇಸ್ ಡಿಫ್ರೆಂಟ್ ಫ್ರಮ್ ನೊಮಡಿಕ್ ಟ್ರೈಬ್ಸ್. ಓಕೆ, ಅಲೆಮಾರಿಗಳು ಡಿಫ್ರೆಂಟ್ ಫ್ರಮ್ ನೊಮಡಿಕ್ ಟ್ರೈಬ್ಸ್. ನಾನು ಗಿರಿಜನರ ವಿಚಾರದಲ್ಲಿ ಮಾತಾಡದೇ ಇರ್ತಾರೆ. ಗಿರಿಜನರು ಮೂಲ ನಿವಾಸಿಗಳನ್ನ ಅಲೆಮಾರಿ ಸಮುದಾಯದ ಗುಂಪಿನಲ್ಲಿ ಏಕೆ ಸೇರ್ಪಡೆ ಆಯಿತು ಅಂತಕ್ಕಂಥದ್ದು, ವಿಚ್ ಇಸ್ ನಾಟ್ ಕರೆಕ್ಟ್ ಅಕಾರ್ಡಿಂಗ್ ಟು ಮೈ ನಾಲೆಜ್. ಅಲ್ಲ, ತಾವೇನಾದರೂ ಮುಖ್ಯಮಂತ್ರಿಗಳು ಹೇಳೋದು ಉಂಟು? ಯಾಕೆಂದರೆ ಅವರು 5% ಒಳಗೆ ನಮ್ಮನ್ನು ಸೇರಿಸ್ಕೊಂಡಿದ್ದೀರಿ, ನಮಗೆ ಪ್ರತ್ಯೇಕವಾಗಿ 1% ಕೊಟ್ಬಿಡಿ, ನಾವು ರಿಸರ್ವೇಷನ್. ಒಂದು ನಿಮಿಷ, ಕಮ್ಯುನಿಟಿ ವೈಸ್ ಜಾತಿವಾರು ಲೆಕ್ಕ ಹಾಕಿದ್ರೆ
ಯಾವ್ಯಾವ ಜಾತಿ ಎಷ್ಟು ಜನಸಂಖ್ಯೆ ಇದೆ ಅಂತ ಗೊತ್ತಾಗುತ್ತೆ. ಓಕೆ. ಔಟ್ ಆಫ್ 101 ಕಮ್ಯುನಿಟಿ ಶೆಡ್ಯೂಲ್ ಕಾಸ್ಟ್ ರೈಟ್, ಕಾಸ್ಟ್ ಲೆಫ್ಟ್ ಹೆಚ್ಚಾಗಿರ್ತಕ್ಕಂಥ ಸಮುದಾಯ ಜನಸಂಖ್ಯೆನಲ್ಲಿ. ಆಮೇಲೆ ಬರ್ತಕ್ಕದ್ದು ಲಂಬಾಣಿ ಬೋವಿ, ಆಮೇಲೆ ಬರೋದು ಕೊರ್ಚಾಕೋಮ, ಅದ್ರ ಕೆಳಗೆ ಬರ್ತಕ್ಕಂಥ ಮೈನ್ಯೂಟ್ ಕಮ್ಯುನಿಟೀಸ್ ಇನ್ ಪಾಪ್ಯುಲೇಷನ್. ಈಗ ದೇವರಾಜರ್ಸು ನಿಗಮ ಮಾಡಿದ್ರು, ಅದ್ರ ಕೆಳಗಡೆ ವಿವಿಧ ಜಾತಿಗಳ ನಿಗಮ ಮಾಡಿದ್ರು. ಹೋಗಲಿ ಅವರಿಂದ ಅದ್ರ ಮುಖಾಂತರ ಇವತ್ತು ಏನಾದ್ರು ಅವ್ರ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ಕೊಡ್ತಕ್ಕಂಥ ರೀತಿಯಲ್ಲಿ ಸರ್ಕಾರ ಮುಂದಾಗಬೇಕು. ಗುರಿಯನ್ನು ಹೆಚ್ಚಿನ ರೀತಿಯಲ್ಲಿ ಕೊಟ್ಟು ಅವರ ಒಂದು ಏಳಿಗೆಗೆ ಅವತ್ತು ಅವಕಾಶ ಆಗಬೇಕು. ಆ ರೀತಿ ಮಾಡಬೇಕು. ಈಗ ದೇ ಹ್ಯಾವ್ ಡಿವೈಡೆಡ್ ದಿ ಕಾರ್ಪೊರೇಷನ್ ಇಂಟು ಸೋ ಮೆನಿ ಕಮ್ಯುನಿಟಿ ಕಾರ್ಪೊರೇಷನ್ಸ್. ಅನುದಾನ ಹಂಗೆ ಕೊಡಬೇಕಲ್ಲ. ಹೌದು. ಶೆಡ್ಯೂಲ್ ಕಾಸ್ಟ್ದು ಅಷ್ಟೇ, ಶೆಡ್ಯೂಲ್ ಟ್ರೈಬ್ದು ಅಷ್ಟೇ, ಮೈನಾರಿಟೀಸ್ದು ಅಷ್ಟೇ. ಅಲ್ಲಿ ಪಂಗಡ ನಿಗಮಗಳನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಅಕಾರ್ಡ್ ಟು ದಟ್ ಪಾಪ್ಯುಲೇಷನ್ ರೇಷೋ ದೇ ಶುಡ್ ಅಲೋಕೇಟ್ ಫಂಡ್ಸ್ ಟು ದಟ್ ಕಾರ್ಪೊರೇಷನ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ದ ಪೂರೆಸ್ಟ್ ಆಫ್ ದ ಪೂರ್. ಫೈನಲಿ ಸರ್, ನಾಗಮೋಹನ್ ದಾಸ್ ರಿಪೋರ್ಟ್ ಪಾರದರ್ಶಕವಾಗಿದೆಯಾ ಸರ್? ಅಲ್ಲ, ಅವರ ಒಂದು ದೃಷ್ಟಿನಲ್ಲಿ ಅವರ ಅಂಕಿಅಂಶದ ಪ್ರಕಾರ ಅದನ್ನು ಡಿವೈಡ್ ಮಾಡಿದ್ದಾರೆ. ಬಟ್ ಅವ್ರನ್ನ ಒಂದುಗೂಡಿಸಿದ್ದಾರೆ, ನಮ್ಮನ್ನು ಭಾಗ ಮಾಡಿದ್ದಾರೆ. ಆ ಒಂದುಗೂಡುವಿಕೆ ನಮ್ಮಲ್ಲಿ ಆಗಿದರೆ ನಮ್ಮ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ಪೊಲಿಟಿಕಲಿ ಡ್ಯಾಮೇಜ್ ಆಗಲ್ಲ ಮುಂದಿನ ದಿನಗಳಲ್ಲಿ ಈ ರೀತಿ ಆದಾಗ? ಪೀಪಲ್ ಶುಡ್ ಡಿಸೈಡ್, ಕಮ್ಯುನಿಟಿ ಶುಡ್ ಡಿಸೈಡ್. ಈ BJP ಹೇಳುತ್ತೆ ಕಂಪ್ಲೀಟ್ ರಾಜಕೀಯ, ಈ ಒಳ ಮೆಸರ ಯಥೇಚ್ಛರವೇ ರಾಜಕಾರಣ ಮಾಡ್ತಾ ಇದೆ. ಎತ್ಕಟ್ಟು ಮಾಡಿಸ್ತಿರೋದು ಅವರು. ಪ್ರತಿಭಟನೆಗಳು ಅವ್ರು ಯಾಕೆ ಅವತ್ತು ಅವರು ಸರ್ಕಾರ ಇದ್ದಾಗ ಅದನ್ನೆಲ್ಲ ಜಾರಿ ಮಾಡಲಿಲ್ಲ? ಯಾಕೆ ಜಾರಿ ಮಾಡಲಿಲ್ಲ? ಅವ್ರು ಇದ್ರಲ್ಲ ಅವ್ರ ಸರ್ಕಾರದಲ್ಲಿ. ನಾವ್ಯಾಕೆ ನಿಷ್ಠುರ ಆಗಬೇಕು ಅಂತ. ಈಗ ಸುಪ್ರೀಂ ಕೋರ್ಟ್ ಆರ್ಡ್ರು ಒಂದು ಆದೇಶ ಆಗಿದೆ, 2 ಸಮುದಾಯದವರು ದೇ ನಾಟ್ ಶೆಡ್ಯೂಲ್ ಕಾಸ್ಟ್ ಅಂಥೇಳಿ. ಅದ್ರ ಬಗ್ಗೆ ಯಾಕೆ ನಿಲುವನ್ನು ತಾಳಲಿಲ್ಲ ಕೇಂದ್ರ ಸರ್ಕಾರ, BJP ಸರ್ಕಾರ? ಯಾಕೆ ಆಯಾ ಸರ್ಕಾರಕ್ಕೆ ಬಿಟ್ಬಿಟ್ರು? ಯಾಕಂದರೆ ಅವ್ರ ಪರವಾದಂಥ ನಿಲುವನ್ನು ಅವ್ರು ತಾಳ್ತಿದ್ರು ಆ ಸಮುದಾಯ. ನಾವು ಯಾಕೆ ಅವ್ರನ್ನ ದೂರ ಮಾಡ್ಕೊಂಡು ಇಷ್ಟ ಮಾಡಿಕೊಂಡು ನಮ್ಮ ಬೆಂಬಲಿಗರನ್ನ ಕಳ್ಕೊಳ್ಳೋದು ಅಂತೇಳಿ ಆ ರಾಜ್ಯ ಸರ್ಕಾರಕ್ಕೆ ಬಿಟ್ಬಿಟ್ರು. BJP ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ವಿಚಾರದಲ್ಲಿ? ಖಂಡಿತ ಮಾಡುತ್ತೆ. ಯಾವ ಪಕ್ಷ ಮಾಡಲ್ಲ? ನಿಮ್ಮವರು ಮಾಡಿರ್ಬೋದಾ? ಹೌದಾ? ಈ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಬೋದಾ ಈ ಒಳ ಮೀಸಲಾತಿ ವಿಚಾರದಲ್ಲಿ? ಇಲ್ಲ. ಹೌ ಕ್ಯಾನ್ ಇಟ್ ಬಿ ಪಾಸಿಬಲ್? ಟೆಲ್ ಮಿ ಸರ್, ಟೆಲ್ ಮಿ. ಈಗ ನ್ಯಾಯಸಮ್ಮತ ಹೋರಾಟ ಇವತ್ತೊಂದಲ್ಲ ಇದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದುಗೂಡಿಕೆಯಿಂದ ಮೀಸಲಾತಿ ಕೊಟ್ಟಂಥದ್ದು. ಆವತ್ತೇ ಜಾತಿವಾರು ವಿಂಗಡಣೆ ಮಾಡಿ ಮೀಸಲಾತಿ ಕೊಟ್ಟಿಲ್ಲ ಅವರು. ಆದರೆ ಈಗ ಸಂಖ್ಯೆಗಳು ಜಾಸ್ತಿ ಆಗ್ತಾ ಒಂದು ರಾಜ್ಯಕ್ಕೂ ಇನ್ನೊಂದು ರಾಜ್ಯಕ್ಕೂ ಜಾತಿಗಳು ತಾಳೆನೇ ಆಗ್ತಾಯಿಲ್ಲ. ಈಗ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. KR ನಾರಾಯಣ್ ಅವ್ರನ್ನ ಅವತ್ತು ನಮ್ಮ ದಲಿತ ರಾಷ್ಟ್ರಪತಿ ಅವತ್ತು ಎಲ್ಲ ಹೋರಾಟದ ಫಲ ಅವತ್ತು ಅವಕಾಶ ಆಯಿತು. ಅವರ ಸಮುದಾಯ ಆ ರಾಜ್ಯದಲ್ಲಿ SC, ಅದೇ ಅವರ ಸಮುದಾಯ ನಮ್ಮ ರಾಜ್ಯದಲ್ಲಿ ಬ್ಯಾಕ್ವರ್ಡ್. ರಾಮನಾಥ್ ಕೋವಿಂದ್ ಅವರು ದಲಿತ ರಾಷ್ಟ್ರಪತಿ ಮಾಡಿದ್ರು, ಅವ್ರ ರಾಜ್ಯದಲ್ಲಿ ಅವರು SC, ನಮ್ಮ ರಾಜ್ಯದಲ್ಲಿ ಬ್ಯಾಕ್ವರ್ಡ್. ಓಕೆ. ಸೊ ದೇರ್ ಇಸ್ ನೋ ಯೂನಿಫಾರ್ಮಿಟಿ ಅಮಾಂಗ್ ಸ್ಟೇಟ್ ಟು ಸ್ಟೇಟ್. ಒಂದೇ ಸಮುದಾಯದವರು ಒಂದು ಕಡೆ ಬ್ಯಾಕ್ವರ್ಡು, ಒಂದು ಕಡೆ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಅವರು, ಶೆಡ್ಯೂಲ್ ಕಾಸ್ಟ್ ಅವರು, ಶೆಡ್ಯೂಲ್ ಟ್ರೈಬ್ ಅವರು ಅಂತ ಕರೀತಾರೆ. ತಾವರ್ಚಂದ್ ಗೆಹ್ಲೋಟ್ ರಾಜ್ಯಪಾಲರಾಗಿದ್ದಾರೆ. ಸೊ ಆ ಸಮುದಾಯ ನಮ್ಮಲ್ಲಿ ಆ ಥರ ನಾವು ಅಂಕಿಅಂಶ ನೋಡಿದಾಗ, ವೈಲ್ ರೆಕಮೆಂಡಿಂಗ್ ದಿ ಕಮ್ಯುನಿಟೀಸ್ ಟು ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಸಮ್ ರಿಸರ್ವೇಷನ್ ಕ್ಯಾಟಗರೀಸ್, ಅಲ್ಲೂ ಕೂಡ ಸೆಂಟ್ರಲ್ ಗೌರ್ಮೆಂಟು ಕೂಡ ಬ್ಲೈಂಡ್ ಆಗಿ ಮಾಡಬಾರ್ದು. ಒಂದು ರಾಜ್ಯಕ್ಕೂ ಇನ್ನೊಂದು ರಾಜ್ಯಕ್ಕೂ ಅದನ್ನು ತಾಳೆ ಮಾಡಿ ನೋಡಬೇಕು. ಕಾಂಗ್ರೆಸ್ನಲ್ಲಿರ್ತಕ್ಕಂತಹ ದಲಿತ ಸಮಾಜದ ಸಚಿವರಾಗಿರ್ಬೋದು ಅಥವಾ ಶಾಸಕರಾಗಿರ್ಬೋದು ದಲಿತ ಸಮಾಜದ ಪರವಾಗಿದ್ದಾರೆ ಸರ್. ಯಾಕೆ ಈ ಪ್ರಶ್ನೆ ಕೇಳ್ತೀನಿ ಅಂತ ಹೇಳಿದ್ರೆ, SCP TSP ಹಣವನ್ನು ಕಂಪ್ಲೀಟ್ ಆಗಿ ಇವರು ಗ್ಯಾರಂಟಿಗೆ ಯೂಸ್ ಮಾಡ್ತಾ ಇದ್ದಾರೆ. BJP ಹೇಳ್ತಾ ಇರೋದು. ಅವ್ರು ಹೇಳ್ತಾರೆ ಸ್ವಾಮಿ, ವಿರೋಧ ಪಕ್ಷದವರು ಕಂಪ್ಲೀಟ್ ಆಗಿ ಅಂತಕ್ಕಂಥ ಅರ್ಥ ಏನು? ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ದು ಅಲೋಕೇಶನ್ ಆಫ್ ಫಂಡ್ಸ್ ಮಾಡಿ ಮುಖ್ಯಮಂತ್ರಿಗಳು ಇನ್ ಸ್ಪೈಟ್ ಆಫ್ ಈ ಗ್ಯಾರಂಟಿ ಯೋಜನೆ 56,000 ಕೋಟಿ ರಿಸರ್ವ್ ಮಾಡಿ ಆ ಕಡೆ ಒಂದು ಕಡೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. SCP TSP ಕಾಂಪೋನೆಂಟಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಡೆವಲಪ್ಮೆಂಟಲ್ಲಿ, ಮೈನಾರಿಟೀಸ್ ಡೆವಲಪ್ಮೆಂಟಲ್ಲಿ ಕೆಲಸ ಆಗ್ತಾಯಿಲ್ವ ಇವತ್ತು? ಹೌ ಕ್ಯಾನ್ ಇಟ್ ಬಿ ಪಾಸಿಬಲ್? ಅವ್ರು ಆರೋಪ ಮಾಡಿದ ತಕ್ಷಣ ಅದು ಸತ್ಯ ಆಗಲಿಕ್ಕೆ? ಇಡೀ ರಾಜ್ಯಾದ್ಯಂತ ಅದು ಪ್ರಚಾರ ಆಗ್ತಾ ಇದೆ. ಅವರು ನಿಮ್ಮವ್ರು ಸಮರ್ಸ್ಕೊಳ್ತೇನೆ ಇಲ್ಲ. 100 ಸಲ ಸುಳ್ಳು ಹೇಳಿದ್ದು ನಿಜ ಮಾಡೋಕೆ ಹೊಡ್ತಾ ಇದ್ದಾರೆ ಅಷ್ಟೇ. 100 ಸಲ ಹೇಳಿ ವಿರೋಧ ಪಕ್ಷದವರು. ಸೆಷನ್ಸಲ್ಲೂ ಕೂಡ ಭಾಳಷ್ಟು ಗದ್ದಲ ಆಯಿತು ಆ ವಿಚಾರವಾಗಿ. HC ಮಾದೇವಪ್ಪನವ್ರನ್ನ ಎಲ್ಲೊಂದು ಕಡೆ
ಸಿಲುಕಿಸುವಂಥ ಪ್ರಯತ್ನ ಆಯ್ತು ಆ ವಿಚಾರದಲ್ಲಿ? ಇಲ್ಲ, ಅವರು ಸ್ಪಷ್ಟನೆ ಕೊಟ್ಟಿದ್ದಾರಲ್ಲ. ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಕೊಟ್ಟಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ದುರುಪಯೋಗ ಆಗಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಅಲೋಕೇಶನ್ ಆಫ್ ಫಂಡ್ಸ್ ಟು ಈಚ್ ಡಿಪಾರ್ಟ್ಮೆಂಟ್ ಡ್ಯೂರಿಂಗ್ ಬಡ್ಜೆಟ್ ಎಲ್ಲ ಇಲಾಖೆಗೂ ಕೂಡ SEP ಕಾಂಪೋನೆಂಟ್ ಪ್ರೋಗ್ರಾಮ್ಸ್ ಕೊಡ್ತಾರೆ. ಅವರವ್ರ ಇಲಾಖೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಅಭಿವೃದ್ಧಿ ಮಾಡುವಂಥದ್ದಕ್ಕೆ ವಿನಿಯೋಗ ಮಾಡಿಕೊಡ್ಲಿ ಅಂಥೇಳಿ. ಅದನ್ನ ಯಾಕೆ ಅವ್ರನ್ನ ಹಂಗೆ ಹೇಳ್ತಾ ಇಲ್ಲ? ಈಗ PWD ರಸ್ತೆ, ಫಾರ್ ಎಕ್ಸಾಂಪಲ್ ಜಿಲ್ಲಾ ಪಂಚಾಯತ್ ರಸ್ತೆ, ಗ್ರಾಮೀಣ ಪ್ರದೇಶದ ರಸ್ತೆ, ಎಲ್ಲ ಕಡೆನೂ ಆ ಸಮುದಾಯದ ಪಕ್ಷದ ಶಾಸಕರುಗಳು ಅಥವಾ ಆಡಳಿತ ಪಕ್ಷದ ಶಾಸಕರುಗಳು ಆ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಅಭಿವೃದ್ಧಿ ಮಾಡೋದು ಉಂಟಾ ಇಲ್ಲ? ಈ ನಿಮ್ಮ ಕ್ಷೇತ್ರಕ್ಕೆ SCP TSP ಫಂಡ್ ಬರ್ತಾ ಇದೆ? ಡೆಫಿನೆಟ್ಲಿ crores of rupees I have received, not only to my constituency. ಸಿದ್ದರಾಮಯ್ಯ ಸಾಹೇಬರು 56,000 ಕೋಟಿನ ಕಾಯ್ದಿರಿಸ್ಕೊಂಡು ಸಂಪನ್ಮೂಲ ಕ್ರೋಢೀಕರಿಸ್ಕೊಂಡು ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಇನ್ನೂವರೆಗೆ ಅಲ್ಪಸಂಖ್ಯಾತರು ಕೂಡ ಇವತ್ತು ಕೊಟ್ಟಿರ್ತಕ್ಕಂಥದ್ದು 25 ಕೋಟಿ ವಿಶೇಷ ಅದನ್ನು ಕಳೆದ ಬಾರಿ ಕೊಟ್ಟು ಈ ಸಲ 50 ಕೋಟಿ ಕೊಟ್ಟಿದ್ದಾರೆ. ಹೌ ಕ್ಯಾನ್ ಬಿ ಪಾಸಿಬಲ್ ವಿತೌಟ್ ರೆವಿನ್ಯೂ ಕಲೆಕ್ಷನ್? ಸಮರ್ಥವಾಗಿ ಹಣಕಾಸು ಸಚಿವರಾಗಿ ಸಿದ್ದರಾಮಯ್ಯರು ಅವರು ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ. ಅಂದರೆ SCP TSP ಅನ್ನೋ ದುರುಪಯೋಗ ಆಗಿಲ್ಲ ಅಂತೀರಿ? ನೋ, ನಾಟ್ ಅಟ್ ಆಲ್, ನಾಟ್ ಅಟ್ ಆಲ್. ಓಕೆ ಸರ್. ಬೇರೆ ಥರದಲ್ಲೂ ಕೂಡ ಅದು ಸದ್ವಿನಿಯೋಗ ಆಗ್ತಿರ್ತಕ್ಕಂಥ ಕಾಣ್ತೇವೆ. ಓಕೆ ಸರ್, ಈಗ ಇಡೀ ಚಾಮರಾಜನಗರ ಜಿಲ್ಲೆ ಜನತೆ ಎದುರು ನೋಡ್ತಾ ಇರುವಂಥದ್ದು, ನಮ್ಮಲ್ಲೂ ಕೂಡ ದಸರಾ ಮಾಡಿ, ಚಾಮರಾಜನಗರ ದಸರಾ ಮಾಡಿ ಅಂತೇಳಿ ತಾವು ಕೂಡ ಅದ್ರ ಪರವಾಗಿ ಧ್ವನಿ ಎತ್ತಿದ್ರಿ. ಸ್ವಲ್ಪ ಮುಖ್ಯಮಂತ್ರಿಗಳು ಯಾಕೋ ಒಲವು ತೋರಿಸ್ತಾ ಇಲ್ಲ. ಇಲ್ಲ, ಅದು ಏನಾಗ್ಬೋದು ಸರ್? ಚಾಮರಾಜನಗರ ದಸರಾ ಏನಾಗ್ಬೋದು ಸರ್? ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಾಗಲೇ ಪ್ರಾರಂಭ ಆಗಿತ್ತು. ಮಾನ್ಯ ಮಹದೇವ ಪ್ರಸಾದ್ ಅವರು ಜಿಲ್ಲಾ ಮಂತ್ರಿ ಆಗಿದ್ದಾಗ ಈ ಗ್ರಾಮೀಣ ದಸರಾವನ್ನು ಪ್ರಾರಂಭ ಮಾಡಿದ್ರು. ಸೊ ಈ ಬಾರಿ ಯಾಕೋ ಗೊತ್ತಿಲ್ಲ ಅವ್ರು ನಿಲುವನ್ನು ತಾಳಲು ಅಂತ. ಆ ಸಂದರ್ಭದಲ್ಲಿ ನಾನು ಕೂಡ ಹಿಂದಿನ ಸಾಲಿನಲ್ಲಿ ಕೂತಿದ್ದೆ ಆ ಒಂದು ಕಮಿಟಿ ರೂಮಲ್ಲಿ, ದಸರಾ ಕಮಿಟಿ ಹೈಪವರ್ ಕಮಿಟಿ ಮೀಟಿಂಗಲ್ಲಿ. ಅವತ್ತು ನಾನು ವ್ಯಕ್ತಪಡಿಸಿದಾಗ, ಸರ್ ಹಿಂದೆ ದಸರಾ ನಿಮ್ಮ ಕಾಲದಲ್ಲಿ ಅದು ಅನುಮೋದನೆಯಾಗಿ ನಡೀತಾ ಇತ್ತು, ನಮಗೂ ಕೂಡ ಶ್ರೀರಂಗಪಟ್ಟಣದವ್ರಿಗೆ 2 ಕೋಟಿ ಅನುದಾನ ಕೊಟ್ಟಂಗೆ ನಮ್ಮ ಜಿಲ್ಲೆಗೆ 2 ಕೋಟಿ ಅನುದಾನ ಕೊಟ್ಟು ಗ್ರಾಮೀಣ ದಸರಾವನ್ನು ಭಾಳ ವಿಜೃಂಭಣೆಯಿಂದ ಇರುವ ಸಂಪನ್ಮೂಲದಲ್ಲಿ ಮಾಡ್ತಾಯಿದ್ರು ನಮ್ಮ ಜಿಲ್ಲಾ ಆಡಳಿತ, ನಮ್ಮ ಮಂತ್ರಿಗಳು, ಶಾಸಕರ ಅಭಿಪ್ರಾಯ ತಗೊಂಡು. ಈ ಬಾರಿ ನಾನು ನೆನಪು ಮಾಡಿದೆ, ಜನನ ಮಂಟಪ ಹಿರಿಯ ಚಾಮರಾಜ ಒಡೆಯರ್ರವರು ಅಲ್ಲಿ ಚಾಮರಾಜೇಶ್ವರ ದೇವಸ್ಥಾನದ ಹಿಂಭಾಗ ಇರ್ತಕ್ಕಂಥ ಜನನ ಮಂಟಪದಲ್ಲಿ ಜನ್ಮ ತಾಳಿದ್ರು ಅಂತಕ್ಕಂಥದ್ದು ನೆನಪು ಮಾಡಿದೆ. ಅವ್ರ ನೆನಪಿನ ಅರ್ಥ ದಸರಾ ಮಾಡಬೇಕು ಅಂತಕ್ಕಂಥದ್ದು. ಅದಕ್ಕೆ ಮಾನ್ಯ ಜಿಲ್ಲಾ ಮಂತ್ರಿಗಳು, ಮಾನ್ಯ ಸ್ಥಳೀಯ ಶಾಸಕರು ಧ್ವನಿಗೂಡಿಸಿದರೆ ಅದು ಅವಕಾಶ ಆಗ್ತಿತ್ತು ಏನೋ ಗೊತ್ತಿಲ್ಲ. ಆದರೆ ನನ್ನ ಮಾತಿಗೆ ಅಷ್ಟೊಂದು ಮಾನ್ಯ ಆ ಸಭೆಯಲ್ಲಿ ಮುಖ್ಯಮಂತ್ರಿಗಳು ತೀರ್ಮಾನ ಕೈಗೊಳ್ಳಲಿಲ್ಲ. ಈಗಲೂ ಟೈಮ್ ಮೀರಿಲ್ಲ. ನಾಳೆನೂ ಕೂಡ 2 ಕೋಟಿ ಕೊಟ್ಟರೆ ನಾಳೆ ಗ್ರಾಮೀಣ ದಸರಾ ನಮ್ಮ ಜಿಲ್ಲೆಯಲ್ಲಿ ಮಾಡ್ಬೋದು. ಅಲ್ಲ, ವಿಶೇಷವಾಗಿ AR ಕೃಷ್ಣಮೂರ್ತಿ ಅವ್ರು ಮನೆ ಮಾಡ್ಕೋತಾರ ಅಂತ? ಖಂಡಿತ ತಪ್ಪೇನಿಲ್ಲ ಸರ್, ತಪ್ಪೇನಿಲ್ಲ. ಜಲಪಾತೋತ್ಸವಕ್ಕೆ ದುಡ್ಡು ಕೊಡ್ತಾ ಇದ್ರೆ ನಮ್ಮ ಜಿಲ್ಲೆಗೂ ಕೊಟ್ಟಿದ್ರು. ಒಂದು ಸಲ ನಮ್ಮ ಮಳವಳ್ಳಿ ನಡೀತಾ ಜಲಪಾತೋತ್ಸವದಲ್ಲಿ ಕೊಟ್ಟಿದ್ರು. 2 ಜಿಲ್ಲೆಗೂ ಕೂಡ ಈ ಸಂದರ್ಭದಲ್ಲೇ ನೀರು ಶೇಖರಣೆ ಆದಾಗ ಜಲಪೋತ್ಸವನ ಮಾಡ್ತಾ ಇದ್ವಿ. ಯಾಕೆ ಪುಟ್ಟರಾಜ ಶೆಟ್ಟರು ಮತ್ತು ವೆಂಕಟೇಶ್ ಅವರು ಧ್ವನಿ ಎತ್ತಿಲ್ಲ? ಯಾಕೆ ಅವ್ರಿಗೆ ಇಷ್ಟ ಇಲ್ವಾ ಚಾಮರಾಜನಗರ ದಸರಾ ಮಾಡೋದು? ಅವ್ರನ್ನ ಕೇಳಬೇಕು ನಾವು. ಅವ್ರು ಯಾಕೆ ಅದ್ರ ಬಗ್ಗೆ ಒತ್ತಾಯ ಮಾಡಲಿಲ್ಲ ಅಂತಕ್ಕಂಥದ್ದು ಅವ್ರನ್ನ ಕೇಳಿ ನೀವು ಉತ್ತರವನ್ನು ಪಡಿಬೇಕು ಹೊರತು ಅವರ ನಿಲುವನ್ನು ನಾನು ಯಾವ ರೀತಿ ನಾನು ಹೇಳಲಿಕ್ಕೆ ಸಾಧ್ಯ? ಯಾಕೆ ಸರ್, ಎಲ್ಲ MLAಗಳು ಹೋಗಿ ನೀವಾಗ ಹೋಗಿ ಮಾಡಿಕೊಡಿ ಅಂತ ಕೇಳ್ಬೋದಲ್ಲ? ಎಲ್ಲ MLAಗಳು ಕೇಳ್ಬೋದು, ಯಾಕೋ ಗೊತ್ತಿಲ್ಲ. ಸಾಹೇಬ್ರ ಹತ್ರ ಹೋಗಿ ಮತ್ತೊಮ್ಮೆ ಪ್ರಸ್ತಾಪ ಮಾಡಿದ್ರೆ ಯಾವ ಥರ ನಿಲುವು ತಾಳ್ತಾರೋ ಅಂತ ಗೊತ್ತಿಲ್ಲ. ಒಪ್ಕೊಳ್ಳಬಹುದು ಸಾಹೇಬರು, ಒಪ್ಕೊಳ್ಳಬಹುದು. ಅವರು ಕಠಿಣ ಹೃದಯದವ್ರು ಇದ್ರೂ ಕೂಡ ಒಳ್ಳೆಯ ಹೃದಯ. ಹೌದು, ಯಾರು ಸಿದ್ದರಾಮಯ್ಯ ಸಾಹೇಬರು ಏನು ಹೇಳಿ. ಹೌದು, ಆ ಥರ ನಾನು ಕೂಡ ಅದು ಅವ್ರ ಸ್ವಭಾವವನ್ನು ನನ್ನ ಹತ್ರ ಇರೋದೇನೋ ಅಂತ ಅನಿಸುತ್ತೆ ನನಗೆ. ಖಂಡಿತ ಅಲ್ಲಿನ ತಂದೆ ಜೊತೆ ಒಡನಾಟ ಇಟ್ಕೊಂಡಿದ್ದಂಥವ್ರು ಅಲ್ಲ. ಅವ್ರು ನಮ್ಮ ತಂದೆ ಸ್ವಭಾವ ಬೇರೆ, ವೆರಿ ಸೋಬರ್ ಕ್ಯಾರೆಕ್ಟರ್. ಅವ್ರು ಒಂದೇ ಸಲ ನಿಲುವು ತಗೊಳ್ಳೋರು. ಅದು ಅಂದರೆ ಅದು ಕಾರ್ಯಗತ ಆಗೋದು, ಆ ಥರದ ನಿಲುವು ಅವ್ರದ್ದು. ಇವರು ಅವ್ರ ಜೊತೆಗೆ ಹೆಜ್ಜೆ ಹಾಕಿ ಬಂದವರು. ನನಗನ್ನಿಸ್ತಾ ಇದೆ ನಾನು ಇವ್ರ ಜೊತೆ ಹೆಜ್ಜೆ ಹಾಕಿ ಅವ್ರ ಥರ ನನ್ನ ನಿಲುವು ಕೂಡ ಇದೆಯೇನೋ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ. ಇವಿಷ್ಟು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ AR ಕೃಷ್ಣಮೂರ್ತಿ ಅವರ ಮಾತು. ಕ್ಯಾಮರಾ ಪರ್ಸನ್ ನಂದನ್ ಜೊತೆ ಮಹೇಶ್ ಕೆಬ್ಬೆ, ಪ್ರೆಸ್ ನ್ಯೂಸ್ ಕನ್ನಡ, ಮೈಸೂರು. ಪ್ರೆಸ್ ನ್ಯೂಸ್ ಕನ್ನಡ, ಇದು ನಿಮ್ಮ ನ್ಯೂಸ್.